ಬಂಧುಗಳು ಎಲ್ರಿಗೂ ನಮಸ್ಕಾರ. ನಾನು ನಿರುಪಾಧಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆಗೆ ರಾಜ್ಯ ಮಹಿಳಾ ಘಟಕದ KRS ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆಶಾ ವೀರೇಶ್ ಮೇಡಮ್ ಅವರಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಕುಂತಲಾ ಇಳ್ಗೇರ್ ಅವರಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಯಾದಗಿರಿ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಶ್ರೀಮತಿ ದೀಪಾ ಮೇಡಮ್ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಹಾವೇರಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನ್ನಪೂರ್ಣ ಅವರಿದ್ದಾರೆ. ಜೊತೆಗೆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಮಾಜಿ ದಕ್ಷಿಣ ಅಧ್ಯಕ್ಷರಾಗಿರ್ತಕ್ಕಂಥ ಇರ್ಫಾನ್ ಬಾಗೇವಾಡಿ ಇದ್ದಾರೆ. ಇವತ್ತು ನಾವು ಹಿಂದೆ ನೀವೇನು ಕಾಣ್ತಾ ಇದ್ದೀರಲ್ಲ, ಈ ಒಂದು ಘನಘೋರ ದೃಶ್ಯ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುರುಗೋಡು ಹೋಬಳಿ ವ್ಯಾಪ್ತಿಯ ಮರಕುಂಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರೇಕೊಪ್ಪ ಗ್ರಾಮದಲ್ಲಿನ ಒಂದು ದೃಶ್ಯ. ಈ ದೃಶ್ಯದ ಇತಿಹಾಸ ಬಹಳ ದೊಡ್ಡದಿದೆ. ಈ ದೃಶ್ಯಕ್ಕೆ ಸಿಗಬೇಕಾದಂಥ ಪರಿಹಾರ, ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳು ಸಿಗದೇ ಇರುವ ಕಾರಣಕ್ಕಾಗಿ ಇಲ್ಲಿ ನೂರಾರು ವರ್ಷಗಳ ಹಿಂದೆ 2-3 ತಲೆಮಾರುಗಳು ಈ ಒಂದು ಮನೆಯಲ್ಲಿನೇ ವಾಸ ಮಾಡಿ 2019-20 ಸಾಲಿನಲ್ಲಿ ಆದಂತ ಅತಿವೃಷ್ಟಿಯ ಮಳೆಯ ಕಾರಣಕ್ಕಾಗಿ ಈ ಒಂದು ಮನೆಯ ಹಿಂಭಾಗ ಬೀಳುತ್ತೆ. ಆಗ ಈ ಮನೆಯ ಮುಖ್ಯಸ್ಥರು ಅಶೋಕ ರಾಜಪ್ಪ ಅಂತೇಳಿ ಅವರು ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗ ಅಲ್ಲಿರ್ತಕ್ಕಂಥ ಪಂಚಾಯತಿ ಸದಸ್ಯರು ಏನು ಹೇಳ್ತಾರೆ, ಇಲ್ಲ ಈಗ ನಿಮ್ಮ ಅರ್ಜಿಯನ್ನು ತೆಗೆದುಕೊಳ್ಳಕ್ಕಾಗಿಲ್ಲ, ಅರ್ಜಿ ಕರೆದಾಗ ನೀವು ಬನ್ನಿ ಅಂತ ಹೇಳ್ತಾರೆ. ಮತ್ತೆ ಇನ್ನು ಸ್ವಲ್ಪ ದಿನ ತಡೆದಾಗ ಮತ್ತೆ ಮಳೆ ಬರುತ್ತೆ, ಮತ್ತೆ ಇನ್ನೊಂದು ಭಾಗ ಮಳೆ ಗೋಡೆ ಬೀಳುತ್ತೆ, ಮತ್ತೆ ಆಗ ಅರ್ಜಿ ಕೊಡಕ್ ಹೋದಾಗ ಇಲ್ಲ ಅರ್ಜಿ ಕ್ಲೋಸ್ ಆಗಿದೆ ಅಂತ ಉತ್ತರ ಕೊಡ್ತಾರೆ. ಹೀಗೆ ಈ ಮನೆಗೆ ಸಿಗಬೇಕಾದಂತ ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ 2019-20 ಸಾಲಿನಲ್ಲಿ ಇದೇ ಊರಿನಲ್ಲಿ ಸುಮಾರು ಎಷ್ಟು ಮನೆ ಬೀಳ್ತವೆ? 15-20 ಮನೆಗಳು ಬೀಳ್ತವೆ. ಆ ಮನೆಗಳಿಗೆ ಸಿಗಬೇಕಾದ ಮೂಲಭೂತ ಸರ್ಕಾರದ ಮೂಲಭೂತ ಸೌಲಭ್ಯ ಮತ್ತೆ ಏನದು ಸಹಕಾರ ಮತ್ತೆ ಸರ್ಕಾರದ ಒಂದು ಅತಿವೃಷ್ಟಿಯಿಂದ ಆಗಿರ್ತಕ್ಕಂಥ ಪರಿಹಾರ ಮತ್ತು ಸಹಾಯಧನ ನೀಡಲಾಗುತ್ತೆ. ಆದ್ರೆ ಇಡೀ ಊರಲ್ಲಿ 15-20 ಮನೆಗಳು ಬಿದ್ದಂತ ಎಲ್ಲಾ ಮನೆಗಳಿಗೆ ಪರಿಹಾರ ಸಿಗುತ್ತೆ. ಈ ಮನೆಗಳಿಗೆ ಮಾತ್ರ ಬಿಡದೇ ಇರೋ ಮನೆಗಳಿಗೆ ಅಂತಂದ್ರೆ ಒಂದು ಭಾಗದಲ್ಲಿ ಸುಮ್ಮನೆ ಮಳೆ ಬಿದ್ದು ಏನೋ ಒಂದು ಅಂಚು ಬಿದ್ದರೆ ಸಾಕ, ಫೋಟೋ ತೆಗೆದುಕೊಂಡು ಹೋಗಿ ಅಲ್ಲಿಗೆ ಅಧಿಕಾರಿಗಳಿಗೆ ಕೈ ಮಿಲಾಯಿಸಿ ಬೇರೆ ಬೇರೆ ರೂಪದ ಒತ್ತಡಗಳನ್ನ ಮಾಡಿ ಭ್ರಷ್ಟಾಚಾರ ಹಣ ನೀಡ್ತಾರೋ ಏನೇನೋ ನೀಡ್ತಾರೋ ಆಮಿಷಗಳನ್ನು ಒಡ್ಡಿ ಆ ಮನೆಗಳಿಗೆ ಸರ್ಕಾರದ ವತಿಯಿಂದ 20,000 30,000 ಎಷ್ಟು ಬರುತ್ತೆ ಪರಿಹಾರ ಒಂದು. ಅದು ಇನ್ನ ಹೆಚ್ಚಿನ ವಿಚಾರವನ್ನು ನಮ್ಮ ಶಕುಂತಲಾ ಮೇಡಮ್ ಹೇಳ್ತಾರೆ. ಹೀಗೆ ಏನದು ಅಧಿಕಾರಿಗಳ ನಿರ್ಲಕ್ಷ್ಯತನ, ಅದರ ರೀತಿಯಾಗಿ ಮೇಲಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತೆ ಇದರಿಂದ ರಾಜಕೀಯ ಕುತಂತ್ರ ಕೂಡ ಅಡಗಿರೋ ಕಾರಣಕ್ಕಾಗಿ ಬಹಳ ಕುಟುಂಬ ಬಡ ಕುಟುಂಬಕ್ಕೆ ಈ ಮನೆಯನ್ನೇ ನಂಬಿ ಈ ಒಂದು ದುಡಿಮೆಯನ್ನೇ ನಂಬಿ ಸಂಸಾರವನ್ನ ನಿರ್ವಹಿಸುವಂತ ಒಂದು ಬಡ ಕುಟುಂಬ ಶ್ರೀ ಅಶೋಕ್ ರಾಜಪ್ಪ ಅನ್ನುವಂತ ಕುಟುಂಬಕ್ಕೆ ಅವರ ಕುಟುಂಬಸ್ಥರಾದಂತ ಶ್ರೀಮತಿ ಯಮುನವ್ವ ಇದ್ದಾರೆ, ಮತ್ತೆ ಇವರ ಮಗಳಾಗಿರ್ತಕ್ಕಂಥ ನಮ್ಮ ಶಕುಂತಲಾ ಮೇಡಮ್ ಅವರಿದ್ದಾರೆ. ಇವರು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಗೆ, ಸಂಬಂಧಪಟ್ಟಂತ ತಾಲೂಕಾ ತಹಶೀಲ್ದಾರರಿಗೆ, ಸಂಬಂಧಪಟ್ಟಂತ ತಾಲೂಕಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ AC ಅವರಿಗೆ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಎಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡಿ ಕೈ ಮುಗಿದು ಕಾಲು ಮುಗಿದು ನಮಗೆ ಪರಿಹಾರ ಕೊಡಿ, ಬೇಕಾದ್ರೆ ನಮಗೆ ಇಲ್ಲಿ ಬಂದು ನೋಡಿ ಅನ್ನುವಂಥ ಎಲ್ಲ ಹಲವಾರು ಪತ್ರಗಳನ್ನು ಬರೆದರೂ ಕೂಡ ಅಧಿಕಾರಿಗಳಿಗೆ ತುಟಿಕ್ ಪೀಟಿಕ್ ಎನ್ನದೆ ಅವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಜಿಲ್ಲಾಧಿಕಾರಿಗಳಿಗೆ ಬರೆದ್ರೆ ಅವ್ರು ಏನ್ ಮಾಡ್ತಾರೆ, ತಾಲೂಕ್ ಪಂಚಾಯತಿಯವರಿಗೆ ಬರ್ತಾರೆ, ತಾಲೂಕ್ ಪಂಚಾಯತಿಯವರು ಬರೆದು ಗ್ರಾಮ ಪಂಚಾಯತಿಯವರಿಗೆ ಬರ್ತಾರೆ, ಗ್ರಾಮ ಪಂಚಾಯತಿಯವರು ಬಂದು ಇಲ್ಲಿ GPS ಮಾಡೋದು, ಸಮಾಧಾನ ಮಾಡೋದು, ಮತ್ತೆ ಅದಕ್ಕೇನೋ ಒಂದು ಉತ್ತರ ಕೊಡೋದು, ಮತ್ತೆ ನಮ್ಮಿಂದ ಅಂದ್ರೆ ಪರಿಹಾರದಿಂದ ದೂರ ಸರಿಯುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆ ಹೇಗಿದೆ ಅಂತಂದಾಗ ಒಬ್ರಿಗೊಬ್ರು ನಾವು ಮನಸ್ಸು ಮಾಡಿಬಿಟ್ಟಿವಿ ಅಂತಂದ್ರೆ, ಉದಾಹರಣೆಗೆ ಇರ್ಫಾನ್ ಬಾಗೇವಾಡಿ ಅವರ ಮನೆಗೆ ನಾವು ಪರಿಹಾರ ಕೊಡಬಾರ್ದು ಅನ್ನುವಂಥದ್ದು ಏನಾದ್ರು ನಾವು ನಿರ್ಧಾರ ಮಾಡಿಬಿಟ್ಟಿವಿ ಅಂದ್ರೆ ಅವ್ನು ಏನಾದ್ರೂ ಮಾಡ್ಕೊಳ್ಳಿ, ಯಾವ ಅಧಿಕಾರಿಗಳ ಹತ್ರ ಹೋದ್ರಿ ನಾವು ಬೇರೆ ಬೇರೆ ಏನದು ಕುತಂತ್ರದಿಂದ ಮಸಲತ್ನಿಂದ ಇವ್ರ ಮನೆ ಆಗ್ಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಇವತ್ತು ಈ ಒಂದು ಘನಘೋರ ದೃಶ್ಯವನ್ನು ನೋಡ್ತಾ ಇದೀವಿ. ಇದು ಕೇವಲ ನಮ್ಮ ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದ್ರೆ, ಇದು ಒಬ್ಬ ಪ್ರಾಮಾಣಿಕ ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದುವಂಥದ್ದು, ಇನ್ನೇ ಅಕ್ರಮ ಭ್ರಷ್ಟಾಚಾರಗಳನ್ನಾದ್ರೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡುವಂತ ಒಬ್ಬ ದಿಟ್ಟ ಮಹಿಳೆಯ ಮನೆಯ ಪರಿಸ್ಥಿತಿ ಇದು. ಇನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಈ ತರದ ಹಲವಾರು ನೂರಾರು
ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರ ಕೊಡ್ತಾರೆ ಅಧಿಕಾರಿಗಳು ಅನ್ನೋದು ಕೂಡ ಕಾಣ್ತಾ ಇಲ್ಲ. ಈಗ ಹತ್ತಿರದಿಂದ ಬಂದು ಮನೆಯನ್ನು ತೋರಿಸೋಣ. ಪಾಪ ಇದೆಲ್ಲ ಸುಮಾರು 4-5 ವರ್ಷಗಳಿಂದ ಬಿದ್ದಿರ್ತಕ್ಕಂಥ ಮನೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಹಕ್ಕೊತ್ತಾಯ ಮಾಡೋದೇನೆಂದ್ರೆ, ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರಗತಿಯಲ್ಲಿ ಇದಕ್ಕೆ ಪರಿಹಾರ ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ಮುಂದೆ ಆಗುವಂತ ಹೋರಾಟಗಳಿಗೆ, ಸತ್ಯಾಗ್ರಹಗಳಿಗೆ, ಚಳವಳಿಗೆ, ಗ್ರಾಮ ಪಂಚಾಯತಿ ಮುತ್ತಿಗೆಗೆ ನೀವೇ ಕಾರಣರಾಗ್ತೀರಿ. ಇದು ಕೇವಲ ಮೌಖಿಕವಾಗಿ ಹೇಳೋದಲ್ಲ, ಇದನ್ನ ಮಾಡಿ ತೋರಿಸಿಯೇ ತೀರುತ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನು ಈ ಮೂಲಕ ನೀಡ್ತಾ ಇದ್ದೀನಿ. ಈಗ ನಾವು ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ ಐತೆ, ನಮ್ಮ ವಿಡಿಯೋದ ಐತೆ. ಇವತ್ತು ಸಂಡೇ ಇದೆ, ಆದ್ರೆ ಅವ್ರು ಪಿಕ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. PDOಗೆ ಮಾಡೋಣ, ತಾಲೂಕ್ ಪಂಚಾಯತಿ ಇಒಗೆ ಮಾಡೋಣ, ತಹಶೀಲ್ದಾರಿಗೆ ಮಾಡೋಣ. ಯಾಕಂತ ಹೇಳಿದ್ರೆ ಈ ತರದ ಸರ್ಕಾರದ ಸೌಲಭ್ಯ ಪಡೆಯೋಕೆ ಹಕ್ಕುಗಳು ನಮ್ಮ ಹಕ್ಕಿದು. ಮನೆ ಬೀಳ್ತಾ ಅಂತ ಹೇಳಿದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಇವತ್ತು ಏನ್ ಮಾಡುತ್ತೆ, ಪರಿಹಾರ ಧನ ಸಹಾಯವನ್ನ ನೀಡುತ್ತೆ. ಆ ಧನ ಸಹಾಯವನ್ನ ಅದಕ್ಕೆ ಅರ್ಹರಾದಂತ ಫಲಾನುಭವಿಗಳಿಗೆ ನೀಡುವ ಬದಲು ಯಾರ್ಯಾರು ಇಲ್ಲಿ ಉದಾಹರಣೆಗೆ ಬೇರೆ ಬೇರೆ ಪಕ್ಷದ ಮುಖಂಡರಿರ್ತಾರೆ, ಅವರ ಕುಟುಂಬಸ್ಥರಿಗೆ, ಅವ್ರ ಬಂಧು ಬಳಗದವರಿಗೆ, ಅವರ ಆತ್ಮೀಯರಿಗೆ ನೀಡುವಂಥದ್ದು. ಒಂದು ಕುಟುಂಬದಲ್ಲಿ 2 ಮನೆಗಳಿಗೆ ಧನ ಸಹಾಯವನ್ನ, ಪರಿಹಾರವನ್ನ ನೀಡುವಂಥದ್ದು. ಆಮೇಲೆ ಯಾವುದೇ ಮನೆ ಬಿದ್ದಿಲ್ಲ ಅಂದ್ರೂ ಕೂಡ, ಯಾವುದೇ ಹಾನಿಯಾಗಿಲ್ಲ ಅಂದ್ರೂ ಕೂಡ ಅವರಿಗೆ GPS ಮಾಡಿ ಇವರಿಗೆ ಇಷ್ಟು ಪ್ರಮಾಣದ ಹಾನಿಯಾಗಿದೆ, ಇಷ್ಟು ಪ್ರಮಾಣದಲ್ಲಿ ಪರಿಹಾರ ಬೇಕನ್ನುವಂತ ಸುಳ್ಳು ಆಧಾರಗಳನ್ನ, ಸುಳ್ಳು ಏನದು ದಾಖಲಾತಿಗಳನ್ನ ಸೃಷ್ಟಿಸಿ ಪರಿಹಾರವನ್ನ ಪಡೆದಿರುವಂತದ್ದು. ಮತ್ತಿದು ರಾಜ್ಯ ಸರ್ಕಾರಕ್ಕೆ ನಾವು ಕಟ್ಟುವಂತ ತೆರಿಗೆ ದುಡ್ಡನ್ನ ವಂಚನೆ ರೂಪದಲ್ಲಿ ಬೇರೆ ಬೇರೆ ಮನೆ ಬೀಳದೇ ಇರುವಂತವರಿಗೆ, ಮತ್ತೆ ಒಂದೇ ಕುಟುಂಬದಲ್ಲಿದ್ದಂಥವರಿಗೆ ಸರ್ ನಮಸ್ತೆ, ಮಾತಾಡ್ಬೋದಾ ಸರ್? ಇವತ್ತು ಸಂಡೇ ಇದೆ, ಫ್ರೀ ಇದೀರಲ್ಲ? ಓಕೆ. ಈಗ ಮರ್ಕುಂಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇರುಕೊಪ್ಪ ಗ್ರಾಮದಲ್ಲಿ ನಮ್ಮ ಅಶೋಕ್ ರಾಜಪ್ಪ ಇಳಿಗೇರ್ ಅನ್ನುವಂಥವ್ರು ಮನೆ ವಿಚಾರವಾಗಿ ಮಾತಾಡೋಣ ಅಂತ ನಿಮ್ಗೆ ಕರೆ ಮಾಡಿದೆ. ಈಗ ಸರ್, ನಾನು ನಿರ್ಪಾದಿ ಅಂತ ಗೋಮರ್ಸಿ ಬಾಯಿ. ಓಕೆ. ಈಗ ಈ ಮನೆ ಬಿದ್ದಿದೆಯಲ್ಲ ಸರ್, 2019-20 ಅದು ಬೀಳಲಿಕ್ಕೆ ಶುರುವಾಗಿದೆ, ಹಾನಿ ಒಳಗಾಗಕ್ಕೆ ಶುರುವಾಗಿದೆ. ಇದಕ್ಕೆ ನೀವು ಪಂಚಾಯತಿಯ PDO ಇದ್ದಾಗ ಯಾವ ರೀತಿಯ ಪ್ರೋಗ್ರೆಸ್ ಆಗಿದೆ, ಯಾವ ರೀತಿಯಾಗಿ ಇವರಿಗೆ ನ್ಯಾಯ ಅಥವಾ ಪರಿಹಾರ ಸಹಾಯಧನ ನೀಡಬೇಕಂತೇಳಿ ನೀವು ಅದಕ್ಕೆ ಏನ್ ಆಗ್ತಾ ಇದೆ? ಇದಕ್ಕೆ ಎಲ್ಲಿ ಫ್ಲಡ್ ಆಗಿದೆ? ಅದು ಇದು ಏನದು ಲಿಂಕ್ ಓಪನ್ ಆಗಿದೆ ಅಂತ. ಓಕೆ. ಎಷ್ಟು ಸಾರಿ ಕೊಡ್ಬೇಕು ಸರ್? 2019 ಕೊಡ್ತಾ ಇದೀವಿ. ಇದು 2029 ಹೋಗುತ್ತಾ, 2039 ಹೋಗುತ್ತೆ, 2049 ಹೋದ್ರೂ ಕೂಡ ನಾವು ಹಿಂಗೆ ಲೆಟರ್ ಕೊಡ್ಕೊಂತ ಇರೋಣ, ಅಥವಾ ಏನಾದ್ರು ಸರ್ಕಾರದ ವತಿಯಿಂದ ಇಂಥವ್ರಿಗೆ, ಪ್ರಾಮಾಣಿಕರಿಗೆ, ಮನೆ ಬಿದ್ದವರಿಗೆ? ಅವಾಗ ನೀವು ಕಾರ್ಯ ನಿರ್ವಹಿಸ್ತಾ ಇದ್ದೀರಲ್ವಾ? ಓಕೆ. ಅಲ್ಲ ಸರ್, ಈಗ ಅದೇ ಸಂದರ್ಭದಲ್ಲಿ ಈ ಊರಲ್ಲಿ ಯಾವ್ದಿದು ಹಿರೇಕೊಪ್ಪ ಗ್ರಾಮದಲ್ಲಿ 15-20 ಮನೆ ಬಿದ್ದಾಗ ಅವ್ರಿಗೆಲ್ಲರಿಗೂ ಪರಿಹಾರ ಸ್ಯಾಂಕ್ಷನ್ ಮಾಡ್ತೀರಿ, ಅವ್ರಿಗೆಲ್ಲರಿಗೂ ಧನ ಸಹಾಯ ಮಾಡ್ತೀರಿ, ಇವ್ರಿಗೆ ಯಾಕೆ ಮಾಡಲ್ಲ ಸರ್? ಅಲ್ಲ, ನಿಮ್ಮ ಇನ್ನೊಂದು ಪ್ರಶ್ನೆ, ನೀವು ಆಡಳಿತದ ವ್ಯಾಪ್ತಿಯಲ್ಲಿದ್ದಾಗ ಈ ಮನೆಗಳಿಗೆ, ಈ ಊರಿಗೆ ಮನೆಗಳು ಬಿದ್ದಾವಂತೇಳಿ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದೀರಾ? ವರದಿ ಮಾಡಿದ್ದೀರಾ? ನಿಮ್ ಪೀರಿಯಡ್ ಯಾವ್ದಾಗಿಲ್ವಾ? ಅದಕ್ಕೆ ಓಕೆ ಸರ್. ಈಗ ಇದಕ್ಕೆ ಪರಿಹಾರ ಅಂತಂದ್ರೆ, ಈಗ ಈ ವರ್ಷ 2024-25 ಸಾಲಿನಲ್ಲಿ ಮತ್ತೆ ಫ್ಲಡ್ ಬಂದಂತವರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿಯನ್ನ ಕರೆಯಲಾಗಿದೆ. ಮತ್ತೆ ಅಲ್ಲ ಈ ಸರಿ ಆದ್ರೂ ಕೂಡ ನಿಮಗೆ ಅನುಭವ ಇರೋ ಪ್ರಕಾರ ಈ ವರ್ಷದಲ್ಲಿ ಆದ್ರೂ ಕೂಡ ನಮಗೆ ಪರಿಹಾರ, ಈ ಮನೆಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಏನಾದ್ರು ನಿಮಗೆ ಅಥವಾ ವಿಶ್ವಾಸ ಇದೆನಾ, ನಂಬಿಕೆ ಇದೆನಾ, ಅಥವಾ ನೀವು ಇದಕ್ಕೆ ಏನಾದ್ರು ಪರ್ಸನಲ್ ಆಗಿ
ಏನಾದರೂ ಒಂದು ಸಜೆಷನ್ ಮಾಡುವಂಥದ್ದು, ಸಹಕಾರ ಮಾಡುವಂಥದ್ದು ಆಗುತ್ತಾ? ಹೌದಾ ಸರ್, ಸತ್ಯವನ್ನು ಹೇಳೋದು ಇನ್ನೊಂದೇನಂದ್ರೆ ಈ ವರ್ಷ ಮನೆ ಬಿದ್ದಿದ್ದಲ್ಲ ಸರ್, ಈ ವರ್ಷ ನಮ್ದೇನು ಪೂರ್ತಿ ಹಾಳಾಗೋಗ್ಬಿಟ್ಟಿದೆ. ಈ ವರ್ಷ ಹಾಳಾಗಿದೆ ಅಂತ ಕೊಟ್ರೆ ಮತ್ತೆ ಈ ವರ್ಷದ ಅಪ್ಲಿಕೇಶನ್ ಪ್ರಕಾರ ಇಲ್ಲ, ಈ ವರ್ಷ ಬಿದ್ದಿದೆ ಅಂತೇಳಿ ಅಪ್ಲಿಕೇಶನ್ ಅಲ್ಲಿ ಇದೆ. ಇಲ್ಲಿ ನೋಡಿದ್ರೆ ಈ ವರ್ಷ ಬಿದ್ದಿರೋ ತರ ಕಾಣ್ತಾ ಇಲ್ಲ, ಇದೆಲ್ಲ 2-3 ವರ್ಷಗಳಿಂದ ಬಿದ್ದಿದೆ ಅಂತೇಳಿ ಆ ತರ ವರದಿ ಮಾಡಿದ್ರೆ ಓಕೆ. ಈಗ ಆಯ್ತು ಸರ್, ನೀವು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀರಿ. ಪಾಪ ಈಗ ನಿಮ್ದು ಕೂಡ ಅಧಿಕಾರ ವ್ಯಾಪ್ತಿ ಇಲ್ಲ ಸರ್. ಹೆಲ್ಪಿಂಗ್ ಮಾಡೋದಾಗಿದ್ರೆ ಮುಂಚೆನೆ ಮಾಡ್ತಾ ಇದ್ರಿ, ಓಕೆನಾ? ಸರಿ ಸರ್, ಈಗ ಆಯ್ತು. ಈಗ ನೀವು ಪ್ರಸ್ತುತ ನಮ್ಮ ಈ ಊರಿಗೆ ಸಂಬಂಧಪಟ್ಟಂತ PDO ಕೂಡ ಅಲ್ಲ, ಎಷ್ಟು ಮಾಹಿತಿ ಬೇಕಾಗಿದೋ ಅಷ್ಟು ಮಾಹಿತಿ ಕೊಟ್ಟಿದ್ರಿ, ಧನ್ಯವಾದಗಳು. ಓಕೆ ಓಕೆ, ಧನ್ಯವಾದಗಳು. ಹಿಂಗೆ ಇವರು ಮಾಜಿ PDOಗಳು ಕೊಟ್ಟಂತ ಉತ್ತರ ಏನಂತಂದ್ರೆ, ನಾನು ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ದಾಗ ನನಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು, ಆದ್ರೆ ನನ್ನಿಂದ ಏನ್ ಮಾಡಕ್ ಆಗ್ಲಿಲ್ಲ. ಆ ವರ್ಷ ಯಾವುದೇ ಅರ್ಜಿಗಳನ್ನ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿರ್ಲಿಲ್ಲ. ಈ ವರ್ಷ 2024-25ರಲ್ಲಿ ಬಿಡುಗಡೆ ಮಾಡಿದ್ರೆ ಮತ್ತೆ ಅರ್ಜಿ ಹಾಕಿ, ಮತ್ತೆ ನಿಮ್ಮ ಮನವಿ ಏನಿದೆ, ನಿಮ್ಮ ಅಳಲು ಏನಿದೆ, ನಿಮ್ಮ ದುಃಖ ಏನಿದೆ, ನಿಮ್ಮ ನೋವು ಏನಿದೆ, ಮತ್ತೆ ಸಂಬಂಧಪಟ್ಟ PDO, EO, ತಹಶೀಲ್ದಾರು, AC, DC, CO ಇವರಿಗೆ ಕೊಡ್ತಾ ಕೂತ್ಕೊಳ್ಳಿ, ಮನವಿ ಪತ್ರ ಕೊಡ್ತಾ ಇರಿ, ಅವ್ರು ಉತ್ತರ ಕೊಡ್ತಾ ಇರ್ತಾರೆ. ಹಿಂಗೆ ನಿಮ್ಮ ಕಾಲಹರಣ ಮಾಡ್ತೀವಿ. ಮುಂದೊಂದು ದಿನ ನಿಮ್ಮ ಕುಟುಂಬ ನೀವು ಬೀದಿಗೆ ಬಂದು ಬೀಳ್ರಿ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾವು ಈಗ ಅವರು ಈ ವರ್ಷ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಒಂದ್ ವೇಳೆ ನಾವು ಆನ್ಲೈನ್ ಹೋಗಿ ಸರ್ಚ್ ಮಾಡಿ ಆ ಥರದ ಏನಾದರೂ ಅರ್ಜಿಗಳನ್ನು ಸ್ವೀಕರಿಸಲಾಗ್ತಾ ಇದೆ ಅಂತಂದ್ರೆ ಮತ್ತೊಮ್ಮೆ ನಾವು ಅಧಿಕೃತವಾಗಿ ಕಾನೂನಾತ್ಮಕವಾಗಿ ಮನವಿ ಸಲ್ಲಿಸೋದನ್ನ ಮಾಡ್ತೀವಿ. ಆ ಮನವಿಯು ಕೂಡ ಇದೇ ವರ್ಷ 2024-25 ಸಾಲಿನಲ್ಲಿ ಈ ಮನೆಗೆ ಬರಬೇಕಾದಂಥ ಪರಿಹಾರ ಬಂದ್ರೆ ಸರಿ, ಇಲ್ಲಂತಂದ್ರೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಯಾವೆಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕು, ಚಳಿ ಬಿಡಿಸ್ಬೇಕು, ಅವರು ಯಾವ್ಯಾವ ಅಧಿಕಾರಿಗಳ ಜೊತೆ, ಯಾವ್ಯಾವ ರಾಜಕಾರಣಿಗಳ ಜೊತೆ, ಯಾವ್ಯಾವ ಮುಖಂಡರ ಜೊತೆ ಹೊಂದಾಣಿಕೆಯಾಗಿ ಇದಕ್ಕೆ ಪರಿಹಾರ ನೀಡಲಿಕ್ಕೆ ಮೀನಮೇಷ ಎಣಿಸ್ತಾ ಇದ್ದಾರೆ ಅಥವಾ ಹಿಂದೇಟ್ ಹಾಕ್ತಾ ಇದ್ದಾರೆ, ಏನೆಲ್ಲ ಒಳ ಒಪ್ಪಂದ ಆಗಿದೆ ಅಂತೇಳಿ ಎಲ್ಲರನ್ನ ತೆಗೆದು ಜೈಲಿಗೆ ಕಳಿಸುವಂತ ನ್ಯಾಯಾಲಯದ ಕಟಕಟೆಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ. ಈ ವಿಡಿಯೋ ಏನಾದರೂ ಒಂದು ವೇಳೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿದ್ದಾದಲ್ಲಿ ಈ ಮನೆಯ ವಾತಾವರಣ ನೋಡಿ. ಈ ಮನೆ ಹಿರೇಕೊಪ್ಪ ಗ್ರಾಮದ ಮನೆ ನಂಬರ್ 83 ಮನೆ ನಂಬರು. ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಿ. ಈಗ ನಾವು ಸಂಬಂಧಪಟ್ಟವ್ರಿಗೂ ಕೂಡ ಹೆಚ್ಚಿನದಾಗಿ ಈ ವಿಡಿಯೋ ಮುಗಿದ ಮೇಲೆ ಮಾತಾಡ್ತೀವಿ. ಇದಕ್ಕೆ ಹೋರಾಟ ಇನ್ನು ಮುಂದೆ ಶುರು ಆಗುತ್ತೆ. ಪಾಪ ಇಷ್ಟು ದಿನಗಳ ಕಾಲ ನಮ್ಮ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಮೇಡಮ್ ಅವರು ಒಂಟಿಯಾಗಿ ಮತ್ತೆ ಇನ್ನೂ ಕೆಲವು ಸಂಬಂಧಪಟ್ಟ ನಮ್ಮ ಮುಖಂಡರ ಜೊತೆ ಹೋರಾಟ ಮಾಡಿದ್ದಾರೆ, ಸ್ಥಳೀಯ ಮುಖಂಡರ ಜೊತೆ, ಪಕ್ಷದ ಮುಖಂಡರ ಜೊತೆ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಇನ್ನೂ ಇದುವರೆಗೆ ಆದ್ರೂ ಪರಿಹಾರ ಸಿಕ್ಕಿಲ್ಲ, ಆ ಹೋರಾಟಕ್ಕೆ ಬೆಲೆ ಸಿಕ್ಕಿಲ್ಲ, ಆ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ. ಇನ್ನು ಮುಂದೆ ಇಡೀ ರಾಜ್ಯದ KRS ಪಕ್ಷದ ಸೈನಿಕರು ಬಂದು ಪಂಚಾಯತಿ ಮುಂದೆ, ಅದು ಪಂಚಾಯತಿ ಮುಂದೆ ಅಲ್ಲ, ಇದಕ್ಕೆ ಯಾರೆಲ್ಲ ಹೊಣೆಗಾರರಾಗಿದ್ದಾರೆ ಆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸವಂತೂ ಮಾಡೇ ಮಾಡ್ತೀವಿ. ಇದು ನಿಮಗೆ ಆಗ್ರಹ ಮತ್ತೆ ಎಚ್ಚರಿಕೆ ಅಂತ ಹೇಳ್ತಾ, ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಶಾ ಮೇಡಮ್ ಅವರು ಒಂದೆರಡು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಬಂಧುಗಳೇ, ಇವತ್ತು ನೀವೆಲ್ಲ ರಾಜ್ಯಾದ್ಯಂತ ನೋಡ್ತಾ ಇದ್ದೀರಾ, ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ ಯಾವ ರೀತಿ ಅನ್ಯಾಯ ಆಗಬಹುದು, ಸಾಮಾನ್ಯ ವ್ಯಕ್ತಿಗಳನ್ನ ಅಸಾಮಾನ್ಯ ಮಾಡಿದಾಗ ಯಾವೆಲ್ಲ ರೀತಿ ತೊಂದರೆಗಳಿಗೂ ಮತ್ತು ಅವ್ರಿಗೆ ಸಿಕ್ಕಂಥ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಮುನ್ನಡೆಸ್ತಾ ಹೋಗ್ತಾ ಇದ್ರು ಕೂಡ ಅವ್ರಿಗೆ ನ್ಯಾಯ ಸಿಗದೆ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ. ಅದರ ಕಾರಣ ಇವತ್ತು ಏನೇ ನೋಟಿಸ್ ಬಿಡುಗಡೆ ಆಗಿದ್ರು ಅದು ಕಾಗದ ರೂಪದಲ್ಲಿದೆ. ಕಾಗದ ರೂಪದಲ್ಲಿ ಅಂದರೆ ಪ್ರಧಾನ ಮಂತ್ರಿ ಯೋಜನೆ ಅಡಿನಲ್ಲೂ ಬರುತ್ತವೆ, ಈಗ ನಿರಾಶ್ರಿತ ಯೋಜನೆ ಅಡಿನಲ್ಲೂ ಬರುತ್ತೆ. ಬಾಡಿಗೆ ಮನೆಯಲ್ಲಿರೋಂಥವ್ರು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಮನೆಗಳು ಕಟ್ಟಿಸ್ಕೊಡ್ಬೇಕು, ಅವ್ರಿಗೆ ಆಶ್ರಿತ ಯೋಜನೆ ಕೊಡಬೇಕು ಅನ್ನೋದು ಸರ್ಕಾರದಲ್ಲಿದೆ. ಏನಿದ್ರು ಟೈಪಿಂಗ್ ಅಲ್ಲಿ ಕಾಗದ ರೂಪದಲ್ಲಿ ಅದನ್ನೆಲ್ಲನೂ ಯಾರಿಗೆ ಮನೆ ಬೀಳದೆ ಇರೋರಿಗೆ, ಮನೆ ಮೇಲೆ ಮಾಡಿ ಕಟ್ಟಿರೋಂಥವ್ರಿಗೆ ಈ ಯೋಜನೆಗಳೆಲ್ಲ ಲಭ್ಯ ಆಗ್ತಿದೆ. ಬಡವರಿಗೆ, ನಿರಾಶ್ರಿತರಿಗೆ, ಸಾಮಾನ್ಯ ಮಹಿಳೆಯರಿಗೆ ಯಾವುದೇ ಯೋಜನೆಗಳು ಸಿಗ್ತಾ ಇಲ್ಲ. ಕಾರಣ ಅವರು ಕೈ ಬಿಸಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕೇಳದಷ್ಟು ಹಣವನ್ನಾಗಿರ್ಬೋದು, ಆಮಿಷಗಳಾಗಿರ್ಬೋದು, ಯಾವುದೇ ರೀತಿಯ ರೂಪದಲ್ಲಾಗಿರ್ಬೋದು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣದಿಂದ ನಮ್ಮ ಈ ಪ್ರಸ್ತುತ ರಾಜಕಾರಣದಲ್ಲಿ ಎಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಈವನ್ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡು ಬಡವರ ಶೋಷಣೆ ಮಾಡ್ತಾ ಇದ್ದಾರೆ, ಮಹಿಳೆಯರ ಶೋಷಣೆ ಮಾಡ್ತಾ ಇದ್ದಾರೆ. ಈ ಮಹಿಳೆಯರಿಗೆ
ಎಲ್ಲಿವರೆಗೂ ಶೋಷಣೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಧ್ವನಿ ತೆಗಿಯೋ ತನಕ. ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಾ, 4 ವರ್ಷ ಆದ್ರೂ ಈ ಮನೆಗೆ ಬಂದಿರುವಂತ ದುಸ್ಥಿತಿ. ಇವರೆಲ್ಲ ಬಾಡಿಗೆ ಮನೆಯಲ್ಲಿ ಇಷ್ಟು ವರ್ಷ ಇದ್ರೂ ಕೂಡ ಕೂಲಿ ನಾಲಿ ಮಾಡ್ಕೊಂಡು ನೇರಗ ಯೋಜನೆಯಲ್ಲಿ ಕೂಲಿ ತಗೊಂಡು ಇವತ್ತು ಜೀವನ ನಡೆಸ್ಕೊಳ್ತಾ ಇದ್ದಾರೆ. ದಿನ ಕೂಲಿಗೆ ಹೋಗ್ತಾ ಇರೋಂಥ ಮಹಿಳೆಯರಿಗೆ ಈ ತರ ದೌರ್ಜನ್ಯ, ಈ ತರ ಅನ್ಯಾಯ, ಈ ತರ ಮೋಸ ನಡೀತಾ ಇದ್ರು. ಗ್ರಾಮ ಪಂಚಾಯತಿ ಪಿಡಿಒ ಬೆಚ್ಚಿಗೆ ಆರಾಮಾಗಿ ಅವ್ರ ಸೀಟ್ ಮೇಲೆ ಕುತ್ಕೊಂಡಿದ್ದಾರೆ. ಅವರು ಸೀಟ್ ಬಿಟ್ಟು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು. ಇವತ್ತಿನ ತಲಾಟೆ ಯಾರೇ ಇರ್ಬೋದು, ಈ ಗ್ರಾಮ ಪಂಚಾಯತಿನ ತಲಾಟೆ ಅವರು ಗ್ರಾಮ ಲೆಕ್ಕಾಧಿಕಾರಿ ಅಂತ ಬಿಟ್ಟು ನಿಮ್ಮ ಜವಾಬ್ದಾರಿಯನ್ನ ಮರೆತು ನಿಮ್ಮಲ್ಲಿ ಕುತ್ಕೊಂಡಿದ್ರೆ ಬಂದು ಪರಿಶೀಲನೆ ಮಾಡಿ ಗ್ರಾಮಸ್ಥರು ಹೇಳಿದ್ದನ್ನೆಲ್ಲ ನಂಬಿ ಇದು ಮಾಡ್ತಾ ಇದ್ದೀರಲ್ಲ. ಗ್ರಾಮಸ್ಥರ ಮುಖಾಂತರನೇ ಗೊತ್ತಿದೆ. ಇವತ್ತು 4 ವರ್ಷದ ಹಿಂದ್ಗಡೆನೆ ಬಿಟ್ಟಿದೆ. 4 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇರೋದು ಸ್ವಾಮಿ. ಎಲ್ಲರೂ ಹೇಳ್ತಾರಂತಲ್ಲಪ್ಪ ಸ್ವಾಮಿ, ನಿಮ್ಮ ಮನೆ ಬಿಟ್ಟಿದ್ರೆ, ನೀವು ನಡ್ಸಲ್ ಬಿಟ್ಟಿದ್ರೆ ಆ ಮನೆಯಲ್ಲೇ ವಾಸ ಮಾಡ್ಕೊಂಡಿರ್ತೀರ. ಹಾವು ಚೇಳು ಹುತ್ತಗಳ ಬೆಳೆದಿರೋಂಥ ಮನೆಗಳಲ್ಲಿ ವಾಸನೆ ಇಲ್ಲ ಅಂತ. ಫ್ಲಡ್ ಬಂದಿದ ತಕ್ಷಣ, ಮನೆ ಬಿದ್ದಿದ ತಕ್ಷಣ ಬಾಡಿಗೆ ಮನೆಗೆ ಹೋಗ್ತಾರ, ಅದೇ ಮನೇಲಿ ಇರ್ತಾರ. ಎಂತ ಅಧಿಕಾರಿಗಳು ಮಾತಾಡ್ತೀರ ಅಂದ್ರೆ ನಿಮ್ಮ ಮನೆಗೆ, ನಿಮ್ಮ ಹೆಣ್ಮಕ್ಳಿಗೆ, ನಿಮ್ಮ ಕುಟುಂಬವರಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಈ ಪರಿಸ್ಥಿತಿ ಬಂದಿದೆ, ನೀವು ಈ ತರ ಮಾತಾಡ್ತಾ ಇದ್ದೀರಾ. ಅಧಿಕಾರಿ ವರ್ಗದಲ್ಲಿ ಇದೀವಿ ಅಂತ ಹೇಳಿ ನಾವು ಮಾಡಿದ್ದೇ ನ್ಯಾಯ, ನಾವು ಹೇಳಿದ್ದೇ ನ್ಯಾಯ, ನಾವು ನಡೆದಿದ್ದೇ, ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿದ್ರೆ ಜನ ಎಚ್ಚೆತ್ಕೊಳ್ತಾರೆ. ಜನ ಬಂದು ನಿಮ್ಮನ್ನ ಸೀಟಿಂದ ಇಳಿಸಿ ಕೇಳ್ತಾರೆ, ಅಧಿಕಾರದಿಂದ ಇಳಿಸಿ ಕೇಳ್ತಾರೆ, ನ್ಯಾಯ ಕೊಡ್ರಿ. ನೀವು ನ್ಯಾಯ ಕೊಡಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಅಧಿಕಾರಿ ಸೀಟಲ್ಲಿ ಇರಬೇಡಿ. ನಾವು ಕೊಟ್ಟು ಸಂಬಳ ತಗೊಳ್ತಿದ್ರೆ, ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿದ್ರೆ ಪಬ್ಲಿಕ್. ಇವಾಗ ನೀವು ಮಾಡ್ತಿದ್ರೆ ಪಬ್ಲಿಕ್ಗಲ್ಲ, ಯಾರಿಗೆ? ಜನಪ್ರತಿನಿಧಿಗಳಿಗೆ. ಯಾರು ನಿಮಗೆ ಕೈ ಬಚ್ಚೆ ಮಾಡ್ತಾರ ಅವರಿಗೆ ನೀವು, ಯಾರು ನಿಮ್ಮದು ಹೊಂದಾಣಿಕೆ ಮಾಡ್ಕೊಳ್ತಾರ ಅವ್ರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ. ಶೋಷಿತರಿಗೆ, ವಂಚಿತರಿಗೆ, ಅನ್ಯಾಯಕ್ಕೊಳಗಾದವರಿಗೆ ಮತ್ತೆ ಬಡ ಬಗ್ಗರಿಗೆ ನೀವು ಕೆಲಸ ಮಾಡ್ತಾ ಇಲ್ಲ. ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ನೋಟಿಸ್ ಬಿಡುಗಡೆ ಆಗುತ್ತೆ, ರಾಜ್ಯ ಸರ್ಕಾರದಿಂದ ನೋಟಿಸ್ ಬಿಡುಗಡೆ ಆಗುತ್ತೆ. ಅಚ್ಚೇ ದಿನ ಹಾಗಯ್ಯ. ಎಲ್ಲಿ ಸ್ವಾಮಿ ಅಚ್ಚೇ ದಿನ ಹಾಗಯ್ಯ? ಬಡವ ಬಂದು ಕೇಳಿ, ಅಣ್ಣ ಹಾಕೊಡ್ರಣ, ಅಕ್ಕ ಹಾಕೊಡ್ರಣ, ನಮಗೂ ಒಂದು ಮನೆ ಇಲ್ಲ ಅಂತ ಕೇಳ್ಕೊಂಡೆ ಈ ತರ ದಿಟ್ಟ ಮಹಿಳೆ, ಒಂದು ಹೋರಾಟಗಾರ್ತಿ, ಇಷ್ಟು ಸಾವಿರಾರು ಜನಕ್ಕೆ ನ್ಯಾಯ ಕೊಡಿಸಂತ ಹೋರಾಟಗಾರ್ತಿಗೆ ಈ ರೀತಿ ದುಸ್ಥಿತಿ ಅಂತ ಹೇಳಿದ್ರೆ, ಇನ್ನು ಸಾಮಾನ್ಯ ಬಡವರು ಹೋಗ್ಬಿಟ್ಟು ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ನ್ಯಾಯ ಪಡ್ಕೊಳ್ತಾರೆ? ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಈ ಪಂಚಾಯತಿನಲ್ಲಿ ಅನ್ಯಾಯ ನಡೀತಾ ಇದೆ. ನ್ಯಾಯ ಕೊಡಿಸೋವರೆಗೂ ನಾವು ಇದನ್ನ ಆಗ್ರಹನೇ ಮಾಡ್ತಾ ಇದೀವಿ. ನೀವು ಇವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ಹೋರಾಟಗಳನ್ನ ನಿಲ್ಸೋದಿಲ್ಲ. ಇವರು ಒಬ್ಬರೇ ಇದ್ದಾರೆ ಇಲ್ಲಿ ಪಂಚಾಯತಿನಲ್ಲಿ, ಇವ್ರಿಗಷ್ಟೇ ಇವ್ರನ್ನ ಮನೆಗೆ ಕಳಿಸ್ಬಿಟ್ರೆ ಹೋಗ್ಬಿಡ್ತಾರಂತ ಇವರ ಪರವಾಗಿ ನಾವು ನಿಲ್ತಾ ಇದೀವಿ. KRS ಪಕ್ಷದವ್ರು ರಾಜ್ಯಾದ್ಯಂತ ಬರ್ತೀವಿ. ರಾಜ್ಯಾದ್ಯಂತ ಬಂದು ಹೋರಾಟಗಳನ್ನ ಮಾಡಿ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಮಿಂಗ್ವಲ್ ಆಗಿ ಯಾವ್ಯಾವ ಅಧಿಕಾರಿಗಳು ಇವ್ರಿಗೆ ಅನ್ಯಾಯ ಮಾಡ್ತಿದ್ದ ಅಧಿಕಾರಿಗಳಿಗೆಲ್ಲಾನು ಕಟ್ಟ ಕಡೆಯಾಗಿ ವಾರ ಮಾಡ್ತಾ ಇರೋಂಥದ್ದು. ಅವರು ಜೈಲಿಗೆ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇವೆರಡೂ ಆಗಿಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ಸ್ಥಾನದಿಂದ, ಅಧಿಕಾರದಿಂದ ಇಳಿತಾರಂತ ಅಷ್ಟೇ ಅಲ್ಲ, ಆ ಪಾಪ ಪ್ರಜ್ಞೆನೂ ಕೂಡ ಕಾಡೋ ತರ ಭಗವಂತ ಅವ್ರು ನೋಡ್ತಾರೆ. ಇದಂತೂ ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಇವತ್ತಿನ ಯಾವುದೇ ಒಂದು ಮಹಿಳೆ ಆಗಿರ್ಬೋದು, ಯಾರೇ ಒಂದು ಅಜ್ಜಿ ತಾತ ಯಾರೇ ಇರ್ಬೋದು, ಅವರು ಸಾಮಾನ್ಯರಾಗಿರ್ಬೋದು, ಅಸಾಮಾನ್ಯರಾಗಿದ್ದು ಅನ್ಯಾಯಕ್ಕೊಳಗಾಗಿದ್ರೆ ದಯವಿಟ್ಟು ಪ್ರಶ್ನೆ ಮಾಡಿ, ಧ್ವನಿ ಎತ್ತಿ. ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೀದಿಗೆ ಬನ್ನಿ, ಹೋರಾಟ ಮಾಡ್ರಿ. ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮತ್ತೆ ಆಗ್ರಹಗಳನ್ನ ಮುಗಿಸ್ತಾ ಇದ್ದೀನಿ. ಮಿಕ್ಕಿದ ಯಾವುದೇ ಎಷ್ಟೆಲ್ಲ ನಂಬಿದಾರ, ಎಷ್ಟು ವರ್ಷ ಓಡಾಡಿದ್ದಾರೆ, ಯಾರ್ಯಾರ ಹತ್ರ ಹೆಣ್ಣಿಗೆ ಕೇಳ್ಕೊಂಡಿದಾರ ಅಂತ ನಮ್ಮ ಉಪಾಧ್ಯಕ್ಷರಾದಂಥ ಶಕುಂತಲಾ ಎಳಗೆಯವರು ಹೇಳ್ತಾರೆ. ಈಗ 4 ವರ್ಷದಿಂದ ಈ ಮನೆಗೆ ಪರಿಹಾರ ಎಷ್ಟು ಬರ್ತಿದ್ಲ, ಅದಕ್ಕಿಂತ ಹೆಚ್ಚಿನ ಈ ಮನೆ ಹೋರಾಟಕ್ಕೆ ಖರ್ಚು ಮಾಡಿ ಪ್ರತಿ ಆಫೀಸ್ಗೂ, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, CO ಆಫೀಸ್ ಇರ್ಬೋದು, DC ಆಫೀಸ್ ಇರ್ಬೋದು, ಪ್ರತಿ ವರ್ಷ 5-6 ಸಲ ಮನವಿ ಕೊಟ್ಟರು. ಅಧಿಕಾರಿಗಳು ಬರ್ತಾರ, GPS ಮಾಡಿದವ್ರ ಡ್ರಾಮಾ ಮಾಡ್ತಾರ, ಹೋಗ್ತಾ ಇರ್ತಾರ. ಈ ಡ್ರಾಮಾ ಇನ್ನು ಭಾಳ ದಿನ ನಡೆಯಂಗಿಲ್ಲ ಅಂತೇಳಿ ನಾವು KRS ಪಕ್ಷದಿಂದ ಆಗ್ರಹ ಮಾಡ್ತಿದ್ವಿ. ಯಾಕಂದ್ರೆ ನಮಗೂ ಒಂದು ತಾಳ್ಮೆಗೆ ಮಿತಿ ಅನ್ನೋದಿದೆ. 4 ವರ್ಷದಿಂದ ಒಂದು ಬಿದ್ದ ಮನೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಬೀಳದೇ ಇರೋ ಜನಪ್ರತಿನಿಧಿಗಳ ನಾಯಕರ ಮನೆಗೆ 2-4 ಮನೆಗಳನ್ನ ಮಾಡಿದಾರ. ಫ್ಲಡ್ನೊಳಗೆ ಸುಮ್ಮನೆ ಬೋಗಸ್ ಬಿಲ್ ತೆಗೆದಾರ. ಅವಕ್ಕೆಲ್ಲ ಉತ್ತರ ಕೊಡೋ ಕಾಲ ಸಮೀಪ ಇದೆ. ಆದಷ್ಟು ಬೇಗ ನಮ್ಮ ಮನೆಗೆ ಅನ್ಯಾಯ, ನಮ್ಮ ಫ್ಯಾಮಿಲಿಗೆ ಆಯ್ತು, ನಮ್ಮ ಮನೆಗೆ ಆಯ್ತು, ನೀವು 4 ವರ್ಷದಿಂದ ಅನ್ಯಾಯ ಮಾಡ್ತಾ ಬಂದಿದ್ದೀರಿ. ನಮ್ಮಂತ ಬಡ ಮಹಿಳೆಯರಿಗೆ ಅನ್ಯಾಯ ಮಾಡಿರೋ ನಿಮ್ಮನ್ನ ಆ ಕಾನೂನು ಶಿಕ್ಷೆ ಕೊಡುತ್ತೋ ಇಲ್ವೋ, ಆದ್ರೆ ಆ ಭಗವಂತಂತೂ ಶಿಕ್ಷೆ ಕೊಟ್ಟೆ ಕೊಡ್ತಾನ. ಆ ಕಾನೂನು ಸಹ ಶಿಕ್ಷೆ ಕೊಡೋ ತರ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ. ಭಗವಂತನ ರೂಪದಲ್ಲಿರುವಂತ KRS ಪಕ್ಷದವರೇ ಕೊಡುವಂಥದ್ದು. ಇನ್ನ ನೊಂದಂತ ಮಹಿಳೆ ಇವ್ರು ಮಾತಾಡಿ ತಗೊಳ್ಳಿ ಸರ್, ಏನೇನು ಅನ್ಯಾಯ ಆಗಿದೆ ಮಾತಾಡಮ್ಮ. ನಿಮ್ಗೆ ಎಷ್ಟು ಸತಿ ಕೇಳಿದೆ. ನಮಸ್ಕಾರ ಬಂಧುಗಳೇ.
ನಮ್ಮ ಮನೆ ಎಷ್ಟೋ ಕಷ್ಟ ಮಾಡಿ ದುಡಿದು ತಿಂದು ನಾವು ತಾಯಿ ಮಕ್ಕಳು ಕೂಡಿ ಹೋಗಿದ್ದೆವು. ಆ ಕಾಲದಾಗ ಅಣ್ಣತಮ್ಮರಿಗೆ ರಗತ ಕಾವಲಿ ಹರಿದು ನನ್ನ ಮನೆ ನಾವು ಅವ್ರ ಕಡೆಯಿಂದ ಅಣ್ಣತಮ್ಮರ ಕಡೆಯಿಂದ ಕೊಂಡು ತಗೊಂಡೆವು. ನಮ್ಮ ತಮ್ಮಗೆ ನಾ ಮಗಳನ್ನ ಕೊಟ್ಟಿದ್ದೇನು. ಆದ್ರೆ ಆ ಮಗಳನ್ನ ಇಷ್ಟಾಕಿ ಕಿತ್ತೂರು ಚೆನ್ನಮ್ಮನ ಗತೆ ಹೋರಾಡ್ತಾಳು ಊರಾಗ. ಯಾರ್ದು ಒಂದು ಪೈಸಾ ತಿನ್ನದ ಒಂದು 100 ಮಂದಿಯನ್ನು ಒಂದು 50 ಮಂದಿಯನ್ನು ಆಕೆಯಲ್ಲಿ ಕೆಲಸಕ್ಕೈತಿ. ಒಬ್ಬರಿಗೂ ಒಂದು ದುಡ್ಡು ತಗೋದ ಮಾಡ್ತಾಳು. ಆ ದೇವಿ ಸುದ ಬಂದಾಕಿ ಮನ್ಯಾಗ ನಿಂತಾಳು. ಅಂತಾಕಿಗೆ ದ್ರೋಹ ಅಂದ್ರೇನ 20,000 ರೂಪಾಯಿ ಕೊಟ್ಟಿದ್ದಾಳೆ ಈ ಮನೆಗೆ. ಮಾಡ್ರಿಪ್ಪ, ಈ ಊರಾಗ ಆರಿಸಿ ಬಂದವ್ರಿಗೆ ಈಗ 10 ವರ್ಷದಿಂದ 15 ವರ್ಷದಿಂದ ಆ 20,000 ರೂಪಾಯಿ ಅತ್ತ ಗಡಪ ರೊಕ್ಕ ಕೊಟ್ಟಿಲ್ಲ, ಹೊಳ್ಳೆ ಮಣಿನೂ ಇಲ್ಲ. ಒಂದು ಅಣ್ತಾಮ್ರಕ್ಕಿಂತ ಹೆಚ್ಚು ಮಾಡಿ ಅವ್ರನ್ನ ಮುಂದೆ ತಂದಳ, ಆರಿಸಿ ತಂದಳ, ಅದು ಮಣಿ ಇಲ್ಲ. ಯಾಕಪ್ಪ ಇಷ್ಟು ದ್ರೋಹ ನನ್ನ ಮಗಳಿಗೆ ಮಾಡ್ರು? ಅಣ್ಣತಮ್ಮರುಗಳು ಇಟ್ಟು ಬಡದಾಡಿ 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 ಆ ಮನೆಗೆ ಕೊಂಡು ತಗೊಂಡೆವು. ನನ್ನ ಮಗಳ ನನ್ನ ತಮ್ಮ ಕೂಡಿ ತಾಯಿ ತಂದೆ ಸತ್ತು ಹೋದ. ಇದ ಚಿಂತ್ಯಾಗ ನಮ್ಮ ಅಪ್ಪ ಕಾಲಿಲ್ದ ಕಾಲು ಮುರ್ಕೊಂಡ. ಈಗಾದ್ರ ಈ ಮನಿ ಮಾಡೇನ ಇಲ್ಲ. 5 ವರ್ಷ ಆತ, 4 ವರ್ಷ ಆತ ಈ ಮನಿ ಬಿದ್ದ. ಈ ಮಗಳಿಗೆ ಇಷ್ಟು ದ್ರೋಹ ಯಾತ್ರ ಸಂಬಂಧ? ಈ ಪಂಚಾಯತ್ರ ಎಂತಾದೈತು, ಈ ಊರಾನ ಮಹಿಂದರ ಎಂತವ್ರ ಅದಾರು. ಆರಿಸಿ ತಂದ ಅವ್ರನ್ನ ಅಣ್ಣತಮ್ಮರ್ಕಿಂತ ಹೆಚ್ಚು ಮಾಡಿ ಆರಿಸಿ ತಂದ 20,000 ರೂಪಾಯಿ ತಿಂದ ನನ್ನ ಮನಿಗೆ ನನ್ನ ಮಗಳಿಗೆ ಕೊಟ್ಟಿಲ್ಲ ಮನಿ. ಈಗ ಸದ್ದ ನಾ ಸಕ್ಸಾರಿ ಹೇಳ್ತಾನ 20,000 ರೂಪಾಯಿ ತಿಂದಾರು, ಮತ್ ನಮಗ್ ಮನಿ ಕೊಟ್ಟಿಲ್ಲ. ಮನಿ ಸಲುವಾಗಿ ತಗೊಂಡಾರ, ಆ ರೊಕ್ಕನೂ ಹೊಳಿ ಕೊಟ್ಟಿಲ್ಲ, ಮನಿನೂ ಮಾಡಿಲ್ಲ. ಯಪ್ಪ ಏನ್ ಹೇಳುದು? ಇಷ್ಟು ಹೋರಾಡ್ತಾರಂದ್ರ ಇವ್ರಿಗೆ ಏನ್ ಶಿಕ್ಷಾನೋ ಅದು ಭಗವಂತ ನಿಮಗ ಬರ್ತಾರ. ಅವಂತಲ್ಲ ರಾಜ್ಯದ ಜನತೆ ಕೊಳ್ಳಿ. ಈಗ ಯಾರು ಕೊಡ್ತಿರೋ ದೇವ್ರ ಬಲ್ಲ. ಇಂಥವ್ರನ್ನ ಕಾಲಾಗ ಹಾಕಿ ತುಳ್ಯಾಕ ನಿಂತಾರ. ಇಷ್ಟು ಆಕಿ ಹೋರಾಡ್ತಾಳ. ಎಷ್ಟು ಹೋರಾಡ್ತಾಳ? ಏನ್ ಮಾಡುದು ಹೋರಾಡ್ಯ? ಮಣಿನ ಮಾಡಾಕ ತಯಾರಿಲ್ಲ. ಮೋಜು ನೋಡತ್ತಾರ. ನಮ್ಮ ಹಿರ್ಕಾಪುರ ಹಿಂದಿಗೆ ನೋಡ್ತಾನು ಪುನಃ ಮುಂಬೈ ಆಗೈತಿ. ಈಗ ನಮ್ಮ ಮಣಿ ಹಿಂಗ ಬಿದ್ದತಿ. ಕಾರಣ ಏನಿದ್ರದ? ಹಿಂದೆ ಏನು ಮಣಿ ಕೆಡುವ ಕಾರಣ ಏನ? ಇದ್ರ ಹಿಂದೆ ಏನತಿ? ಈ ಊರಾಗ ಆರಿಸಿ ಬಂದವ್ರು 20 ವರ್ಷದಿಂದ ಎಂತವ್ರಿದ್ದಾರ. ಅವ್ರ ಒಂದು ಮನಿ ಕೊಡ್ದ 20,000 ರೂಪಾಯಿ ತಿಂದಾರ. ಮತ್ ನನ್ನ ಮಗಳ ಕಡೆಯಿಂದ ಮನಿ ಕೊಡ್ತೇವಂತ ಹೊಳೆ ಅವ್ರಕ್ಕೂ ಇಲ್ಲ. ನಿಮ್ಮ ಮಗಳ ಜೊತೆ ನಿಮ್ ಜೊತೆ ನಾವಿದೀವಿ, ಕೆಆರ್ಎಸ್ ಪಕ್ಷದವರು ಇದೀವಿ, ರಾಜ್ಯದ ಜನತೆ ಇರ್ತಾರೆ. ಇವತ್ತು ನೊಂದ ಮಹಿಳೆಯರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿಶ್ವಾಸ ನಂಬಿಕೆ ಇಟ್ಕೋಬೇಕು ಹೊರತು ಅದನ್ನ ಹೋರಾಟ ಮಾಡಿಯೇ ಪಡಿಬೇಕು ಅನ್ನೋದು ಈಗ ಶತಸಿದ್ಧ ಆಗಿದೆ. ದಯವಿಟ್ಟು ರಾಜ್ಯದ ಜನತೆ ಇದನ್ನ ಗಮನಿಸ್ತಾ ಇರಿ. ನಿಮಗೂ ಏನಾದರೂ ಇದೇ ರೀತಿ ಅನ್ಯಾಯ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗ್ರಿ. ನಮ್ಮ ಪಕ್ಷವನ್ನ ಬೆಂಬಲಿಸ್ತಾ ಹೋಗ್ರಿ. ಪಕ್ಷದ ಯಾವುದೇ ಮಹಿಳೆಯರಿಗಾಗಿರ್ಬೋದು, ಯಾರೇ ಪುರುಷರಾಗಿರ್ಬೋದು, ಸಾಮಾನ್ಯರಾಗಿರ್ಬೋದು, ಅಸಾಮಾನ್ಯರಾಗಿರ್ಬೋದು, ಅವ್ರಿಗೆ ಇದೇ ತರ ಅನ್ಯಾಯ ಒಳಗಾಗಿದ್ರೆ ನಾವು ಖಂಡಿತ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡ್ತಾ ಇದೀವಿ. ಅದೇ ಈ ಕೆಆರ್ಎಸ್ ಪಕ್ಷದ ಎಲ್ಲ ಮಹಿಳೆಯರು ಒಲಿದರೆ ನಾರಿ ಮುನಿದರೆ ಮಾರಿಯಾಗಿ ನಾವು ಇವ್ರ ಪರವಾಗಿ ನಾವು ಕೂಡ ಎಲ್ಲ ಇವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳಿ ನಮ್ಮ ಕೆಆರ್ಎಸ್ ಪಕ್ಷದ ಎಲ್ಲ ಮಹಿಳಾ ಸೈನಿಕರು ಕೂಡ ಇವ್ರ ಪರವಾಗಿ ಹೆಚ್ಚಿನ ಹೋರಾಟ ಮಾಡ್ತೇವೆ. ಈ ಮುಂಬರುವ ಈಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರಲ್ಲ, ನೀವು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲಕಂದ್ರೆ ನಾವು ನಿಮ್ಮ ಪಂಚಾಯತಿ ಮುಂದೆ ನಾವು ಧರಣಿ ಮಾಡ್ತೇವೆ. ಇದಂತೂ ಸತ್ಯ ಹೇಳ್ತೇವೆ. ಹೋರಾಟಗಳು ಧರಣಿ ಅಷ್ಟೇ ಅಲ್ಲ, ಸತ್ಯಾಗ್ರಹಗಳು ಅಷ್ಟೇ ಅಲ್ಲ, ಉಗ್ರ ಹೋರಾಟಗಳು ಯಾವ್ಯಾವ ರೀತಿ ತಿರುವನ್ನು ತಗೊಳುತ್ತೆ ಅಂತ ಬಿಟ್ಟು ನೋಡ್ತಾ ಹೋಗ್ತಾ ಇರ್ತಾರೆ. ಸರ್ ಇದೊಂದು ದಯವಿಟ್ಟು ಫುಲ್ಲು ವೀಕ್ಷಣೆ ಮಾಡಿಸ್ಬಿಡ್ರಿ, ಯಾವ್ಯಾವ ರೀತಿ ಇದೆ ಅಂತ ಬಿಟ್ಟು ಸರ್ ವಿವರಣೆ ಮಾಡಿದ್ರೆ ಏನೇ ಆಗಲಿ ಒಳ್ಳೇದನ್ನೇ ಮಾಡೋಣ. ಬಡವರಿಗಂತೂ ಒಂದು ಮನೆ ಮಾಡೋದು ಪ್ರಸ್ತಾಪ ಮಾಡಿದ್ದೀವಿ, ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀವಿ. ಅವರ ಮನೆ ಇದು. ಇಲ್ಲಿ ವಾಸನೆ ಇರ್ಬೇಕಂತೆ ನೋಡಿ. ಅಧಿಕಾರಿಗಳ ಹೇಳಿಕೆ ಏನಿದೆ ಅಂತಂದ್ರೆ, ಅವರು GPS ಮಾಡುವಂತ ಸಂದರ್ಭದಲ್ಲಿ ಈ ಕುಟುಂಬಸ್ಥರು ಇಲ್ಲೇನೆ ವಾಸ ಮಾಡಿರ್ಬೇಕು. ಇದರಲ್ಲಿ ನಮ್ಮ ಆಶಾ ಮೇಡಮ್ ಅವರು ಹೇಳಿದಂಗೆ ಇಲ್ಲಿ ಯಾವುದೇ ಕ್ರಿಮಿಗಳಿರ್ಲಿ, ಕೀಟಗಳಿರ್ಲಿ, ಹಾವು ಚೇಳುಗಳಿದ್ರು ಕೂಡ ಇಲ್ಲೇ ವಾಸ ಮಾಡಿದಾಗ ಮಾತ್ರ ಅವರಿಗೆ ಸಿಗುವಂತ ಪರಿಹಾರ ಸಿಗುತ್ತೆ. ನೀವು ಇಷ್ಟೇ ಬಿದ್ದಿದೆ ಅಂತೇಳಿ ಬೇರೆ ಬಾಡಿಗೆ ಮನೆಯಲ್ಲಿದ್ರಿ ಅಥವಾ ಬೇರೆ ಮನೆಯಲ್ಲಿದ್ರಿಪ್ಪ ಅಂತಂದ್ರೆ ಅದು ಸರ್ಕಾರದ ನಿಯಮಗಳಿಗೆ ಅನ್ವಯ ಆಗಲ್ಲ ಅಂತೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಉತ್ತರ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಮತ್ತೆ ಯಾವ ರೀತಿಯಾಗಿ ಇವರು ಸರ್ಕಾರದ ನಿಯಮಗಳನ್ನ ತಯಾರು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಬಹಳ ನೋವಿನ ಸಂಗತಿ ಏನಂದ್ರೆ, ಇದು ನಾನು ಮುಂಚೆ ಹೇಳಿದ್ದೆ, ಬಹಳ ದೊಡ್ಡ ಮನೆ ಇದು, ವಿಶಾಲವಾದಂತ ಮನೆ, 100 ಫೂಟ್ ಇರುವಂತ ಮನೆ. ಇಲ್ಲೇನೆ ಹಲವಾರು ಏನೋ ಕುಟುಂಬಸ್ಥರು ಇಡೀ ಜೀವನದ ಆಗು ಹೋಗುಗಳನ್ನ, ಸುಂದರ ಕನಸುಗಳನ್ನ ಇವ್ರು ಕಟ್ಟಿಕೊಂಡಂತ ಒಂದು ಗುಬ್ಬಚ್ಚಿ ಗೂಡನ್ನ
ಬಹಳ ಸೊಗಸಾಗಿ ಕಾಣುವಂತ ಸಂದರ್ಭದಲ್ಲಿ ಮಳೆರಾಯನ ಅತಿವೃಷ್ಟಿಯಿಂದಾಗಿ ಮಳೆ ಬೀಳುತ್ತೆ. ಸರ್ಕಾರವು ಕೂಡ ಹಂತ ಹಂತವಾಗಿ ಇವರಿಗೆ ಏನೆಲ್ಲ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕು, ಇವರೆಲ್ಲ. ಇನ್ನೊಂದು ವಿಷಯ ಏನಂದ್ರೆ ನಮ್ಮನ್ನಾಳುವಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕೇವಲ ಟಿವಿ ಮಾಧ್ಯಮಗಳಲ್ಲಿ ಬಂದ್ಬಿಟ್ಟು ನಾವು ಇಷ್ಟು ಮನೆಗಳಿಗೆ ಪರಿಹಾರ ಕೊಟ್ಟಿದೀವಿ, ಅಷ್ಟು ಮನೆಗಳಿಗೆ ಪರಿಹಾರ ಕೊಟ್ಟಿದೀವಿ, ನಮ್ಮ ಸರ್ಕಾರ ಹಿಂಗೆ, ನಿಮ್ ಸರ್ಕಾರ ಹಿಂಗೆ ಅಂತೇಳಿ ಬಾಯಿ ಏನೋ ಕೊಚ್ಕೊಳ್ಳುವಂತವ್ರು, ಏನೋ ಬಡಾಯಿ ಮಾಡುವಂತವ್ರು. ಬನ್ನಿ ಸ್ವಾಮಿ, ಇಲ್ಲಿ ನಿಮ್ಮ ಸರ್ಕಾರದ ಆಡಳಿತ ಕಾರ್ಯವೈಖರಿ ನೋಡಿ, ನಿಮ್ಮ ಶಾಸಕರನ್ನ ನೋಡಿ, ನಿಮ್ಮ ಗ್ರಾಮ ಪಂಚಾಯತ್ ನೋಡಿ, ನಿಮ್ಮ ತಾಲೂಕ್ ಪಂಚಾಯತ್ ನಾಚಿಕೆ ಆಗ್ಬೇಕು. ಇವಾಗ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಬಂದಾಗ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಏನಾದ್ರು ಸದ್ಯಕ್ಕೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೀತಾ ಅನ್ಕೊಳ್ಳಿ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡ್ಕೊಂಡ್ರೆ ಈ ಮನೆಗೆ ಉದಾಹರಣೆಗೆ ಅವ್ರು ಏನ್ ಹೇಳ್ತಾರಂದ್ರೆ, ಇಲ್ಲಮ್ಮ ನನ್ನ ಗೆಲ್ಸಿಬಿಡಿ, ಹೆಂಗನ ಗೆಲ್ಸ್ಬಿಡಿ, ನಿಮ್ಗೆ ಮನೆ ಹಾಕ್ತೀನಿ ಅಂತ ಮತ್ತೆ ಉಡಾಫೆ ಉತ್ತರ. ಅವ್ರು ಹೇಳೋದು ಏನಂತಂದ್ರೆ, ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗೆ ಒಂದು ಉಡಾಫೆ ಉತ್ತರ ಕೊಡೋದು, ಒಂದೇನು ಭರವಸೆ ಕೊಡೋದು, ಗೆಲ್ಲೋದು, ಅವ್ರ ಮನೇಲಿ ಅವ್ರು ಕೂತ್ಕೊಂಡ್ಬಿಡೋದು. ಜನಪ್ರತಿನಿಧಿ ನಾಯಕನ ಮನೆಗೆ ನಾವು 10 ಸಲ ಹೋಗಿದ್ದವ್. ನನ್ನ ಫ್ಯಾಮಿಲಿ ಕಟ್ಕೊಂಡ ನಮ್ಮ ಅಜ್ಜಾರಿಗೆ ಕಾಲ್ ಇದ್ದಿದ್ದೆಲ್ಲ, ಬಾಡಿಗೆ ಗಾಡಿ ಮಾಡ್ಕೊಂಡ್ ಕಾರ್ ಗಾಡಿ ಮಾಡ್ಕೊಂಡ್ ಅವ್ರ ಮನೆಗೆ ಹೋಗಿದ್ವಿ. ಆಗೇತೆ ನಿಮ್ ಕೆಲಸ ಆಗೇತ್, ನಾವ್ ಮನಿ ಮಾಡೇವಿ, ಪ್ಲಾಟಿಗೆ ಅನ್ಕೊಡ ನಿಮ್ ಮನಿ ರೆಡಿ ಇರ್ತೈತೆ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟು ನಮ್ಗ ಮೋಸ ಮಾಡಿ ನಿರ್ಗತಿಕರನ್ನಾಗಿ ಮಾಡಿದ್ದಾರೆ. ಮೋಸ ಮಾಡಿಲ್ಲ, ನಿರ್ಗತಿಕರನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಮತ ಹಾಕಿದ ತಪ್ಪಗೆ ನಿರ್ಗತಿಕರನ್ನಾಗಿ ಬೀದಿಯಲ್ಲಿ ಹಾಕಿದ್ದಾರೆ ಅಷ್ಟೇ. ಅವರು ಎಂತ ಜನಪ್ರತಿನಿಧಿಗಳು ಬೇಕಾ ನಮ್ಮ ಇದಕ್ಕೆ, ರಾಜ್ಯಕ್ಕೆ ಆಗ್ಲಿ ದೇಶಕ್ಕೆ ಆಗ್ಲಿ? ನಮ್ಮ ಜನಪ್ರತಿನಿಧಿ ಇರೋದು 5 ಕಿಲೋಮೀಟರ್ ದೂರದಲ್ಲಿ. 5 ಕಿಲೋಮೀಟರ್ ದೂರಕ್ಕ ನಾವು ಪ್ರತಿದಿನ ಹೋಗಿ ಅವ್ರ ಮನೆ ಹಾಕೊಂಡಿರ್ತಿದ್ವಿ. ಆದ್ರೆ ಅಲ್ಲಿ ಯಾವುದೇ ಬೆಲೆ ಇಲ್ಲ. ಬಡವರಿಗೆ ಯಾವಾಗ ಗೊತ್ತಾಯ್ತು ಯಾವ ಜನಪ್ರತಿನಿಧಿ? ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕೇಳಿಸ್ಕೊಳಕ್ ಕಿವಿ ಇಲ್ಲ, ನೋಡಕ್ ಕಣ್ಣಿಲ್ಲ. ಒಂದ್ ತರ ಜಾಣ ಕುರುಡ್ರು, ಜಾಣ ಕಿವುಡ್ರು, ಜಾಣ ಮೂಕರ ತರ ನಮಗೆ ಉತ್ತರ ಕೊಟ್ಟಿದಾರ. ಅದಕ್ಕೆ ಅವ್ರಿಗೆ ದೇವರ ಶಿಕ್ಷೆ ಕೊಡ್ತಾನ. ಆದ್ರೆ ನಾವು ಜನರು ಅರ್ಥ ಮಾಡ್ಕೊಳ್ಬೇಕು. ವೋಟ್ ಹಾಕುವಾಗ ಬಂದ ಜನರು ಕಾಲ್ ಹಿಡಿತಾರ. ಆದ್ರ ಹಿಂಗೇನಾದ್ರೂ ನಮ್ಮ ಸಮಸ್ಯೆಗಳಾದವು ಅಂದ್ರ ಅವ್ರ ಕಿವಿನೂ ಕೇಳಂಗಿಲ್ಲ, ಕಣ್ಣು ಕಾಣಂಗಿಲ್ಲ, ಬಾಯಿನೂ ಮಾತಾಡಕ್ ಬರಂಗಿಲ್ಲ. ಅವಾಗ ಮೂಕ ವಿಸ್ಮಿತರಾಗ್ತಾರ. ಆದ್ರ ಜನಕ್ಕ ಕೈ ಮುಗಿದ್ ನಾನ್ ಕೇಳ್ಕೊತೇನಿ, ಒಳ್ಳೆ ಕೆಲಸ ಮಾಡೋರ್ನ ಆರಿಸ್ತಾರ. ನಾವು ಒಳ್ಳೆ ಜನರಿಗೆ ವೋಟ್ ಮಾಡೋಣ. ಇಂತ ನಮಗಾದ ಪರಿಸ್ಥಿತಿ ಇನ್ನು ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಇಂತ ನಿರ್ಗತಿಕ ಪರಿಸ್ಥಿತಿ ಪರಿಸ್ಥಿತಿ ಇರುವಂತ ಹೆಣ್ಮಕ್ಳು ಆತು ಯಾವ್ದೇ ಒಂದು ಈ ತರ ಪರಿಸ್ಥಿತಿ ಬರಬಾರ್ದು. ಅದನ್ನ ಕಟ್ಟ ಎಚ್ಚರ ಕೊಡ್ರಿ. ಈ ತರ ಬಡ ಕುಟುಂಬದ ಜನ ಇಂತ ಮೋಸಕ್ಕ ಅನ್ಯಾಯಕ್ಕ ಒಳಗಾಗಿದಾರ. ಯಾಕಂದ್ರೆ ಈ ಊರಲ್ಲಿ ಬೀಳದೆ ಇರುವ ಸಾಕಷ್ಟು ಜನರ ಜೆಸಿಬಿ ಪಕ್ಷಗಳ ನಾಯಕರ ಮನೆಗಳ ಬಿಲ್ ಸ್ಯಾಂಕ್ಷನ್ ಆಗಿದಾವ. ಬೀಳದೆ ಇರೋ ಮನೆಗಳನ್ನ ಬೋಗಸ್ ಬಿಲ್ ತೆಗೆಸ್ಕೊಂಡು ಫಲಾನುಭವಿಗಳಾಗಿದಾರ. ಆದ್ರೆ ನಿಜವಾದ ಫಲಾನುಭವಿಗಳು ಇಲ್ಲಿ ಮೋಸಕ್ಕ, ಅನ್ಯಾಯಕ್ಕ, ಅಧಿಕಾರದ ತುಳಿತಕ್ಕ, ಹಣ ಬೆಂಬಲದ ತುಳಿತಕ್ಕ ಒಳಗಾಗಿದ್ದೀವಿ. ನಮ್ಮಂತ ಅನ್ಯಾಯಕ್ಕೊಳಗಾದವರೆಲ್ಲ KRS ಪಾರ್ಟಿಗೆ ಸಪೋರ್ಟ್ ಮಾಡೋಣ. ನಾವೆಲ್ಲರೂ ಕೂಡಿ ಹೋರಾಟ ಮಾಡೋಣ. ಇಲ್ಲಿ ನಮ್ಮ ಮನೆಗೆ ಅದ ನ್ಯಾಯ ಸಿಕ್ತಂದ್ರೆ ನಮ್ KRS ಪಕ್ಷ ನಿಜವಾಗ್ಲೂ ಗೆದ್ದಂಗ ಅನಿಸ್ತದ. ಜೈ KRS. ಈಗ ನಾವು ಮಾಡಬೇಕಾಗಿರೋದಷ್ಟೇ ಕಾನೂನಾತ್ಮಕವಾಗಿ ಹೋರಾಟ, ಕಾನೂನಾತ್ಮಕವಾದಂತ ಏನದು ಪ್ರಶ್ನೆಗಳನ್ನ. ಸರ್ ಒಂದ್ ನಿಮಿಷ ಒಳಗಡೆ ಹೋಗ್ ಬನ್ನಿ ಸರ್. ಹಂಗೆ ಪರವಾಗಿಲ್ಲ, ಮನೆಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಏನದು. ಇಲ್ಲ, ಈ ಸರಿ ಅಧಿಕಾರಿನ ಕರ್ಕೊ ಬಂದು ಒಳಗಡೆ ಹೋಗ್ಬೇಕು. ಒಂದ್ ದಿನ ವಾಸ ಮಾಡಪ್ಪ ನೀನ್ ಇದ್ರಲ್ಲಿ, ನಾವು ವಾಸ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬೇಕು. ಯಾರೇ ಆಗ್ಲಿ ಅಧಿಕಾರಿಗಳು ಹೇಳ್ತಾರ, ನಾವು ಬಂದ ಟೈಮ್ದಾಗ ನೀವು ಆ ಮನ್ಯಾಗ ವಾಸ ಇದ್ದಿದ್ದಿಲ್ಲ, ನೀವು ಬಾಡಿಗೆ ಮನ್ಯಾಗ ಇರ್ತಕ್ಕದ್ದಲ್ಲ ಅಂತ ಹೇಳ್ತಾರ. ಇಂತ ಮನ್ಯಾಗ ವಾಸ ಮಾಡಂಗಿಲ್ಲ, ನಾವ್ ಹೆಂಗ್ ವಾಸ ಮಾಡ್ಬೇಕಂತ ನಾವ್ ಅವ್ರಿಗೆ ಕೇಳಿದ್ರ ಅದೆಲ್ಲಾ ರೂಲ್ಸ್ ಇಲ್ಲ. ನೀವ್ ಇಲ್ಲೇ ಒಂದ್ ತಟ್ಟಿ ಕಟ್ಬೇಕು, ಇಲ್ಲೇ ವಾಸ ಇರ್ಬೇಕಂತ ಹೇಳ್ತಾರ. ಅದಕ್ಕೆ ಅವ್ರು ಹೇಳ್ಬೇಕಾಯ್ತು, ಬೀಳ್ದೇ ಇರೋಂತ ಮನೆಗಳಿಗೆ ಸ್ಯಾಂಕ್ಷನ್ ಮಾಡೋಷ್ಟು ನಿಮಗೆ ಅಧಿಕಾರ ಹೊಂದಿರ್ತೀರಾ, ಬಿದ್ದಿರೋ ಮನೆಗಳಿಗೆ ಸ್ಯಾಂಕ್ಷನ್ ಮಾಡೋ ಅಂತ ಅಧಿಕಾರ ಹೊಂದಿರಲ್ಲ. ನಿಮ್ಗೆ ಏನಾದ್ರು ಕೈ ಬೆಚ್ಚಗ್ ಮಾಡ್ಬೇಕಂದ್ರೆ ಒಳಗಡೆ ಬನ್ನಿ. ನಮ್ಮ 20,000 ಇಲ್ಲ, ಮನೇನೂ ಇಲ್ಲ. 20 ವರ್ಷ ನಾವೇನ್ ಹೇಳಿದ್ರೆ ಕೈ ಬೆಚ್ಚಗ್ ಮಾಡ್ಬೇಕಂದ್ರೆ ಹೊಲೆನಲ್ಲಿರೋಂತ ಕಡೆಗೆ ತಗೊಂಡು ನೀಟಾಗಿ ಕೈ ಬೆಚ್ಚ. 2025 ಮತ್ತೊಮ್ಮೆ ಅರ್ಜಿ ಕರೆದಿದ್ದಾರಂತೆ. ಏನೋ ಮಳೆಯಿಂದಾಗಿ ಅರ್ಜಿಗಳಿಗೆ ಸಿಕ್ಕಿರಂತ ಪರಿಹಾರ ಯಾರು ನುಂಗಿದ್ರು ಸರ್? ಅದೇ ಅದನ್ನೆಲ್ಲ ಈಗ ನಾವು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು. ಒಟ್ನಲ್ಲಿ ಇದು ಒಂದೇ ಮನೆ ಅಂತಲ್ಲ, ಈ ತರ ರಾಜ್ಯಾದ್ಯಂತ ಯಾರಿಗಾದ್ರೂ ಕೂಡ ನಮ್ಮ ಮಹಿಳಾ ತಂಡ ಇದೆ, ಆ ಮಹಿಳಾ ತಂಡನ ಸಂಪರ್ಕ ಮಾಡಿ ನಿಮ್ಗೆ ಸಂಪೂರ್ಣವಾದಂತ ನ್ಯಾಯ ಕೊಡುವಂತ ಮತ್ತೆ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಇದ್ದಂತ ಎಲ್ರಿಗೂ ಕೂಡ ನಾನು ಮೇಡಮ್ ಸರ್ ನಮಸ್ತೆ. PDO ಸರ್ ರೀ, ಮರ್ಕುಂಬಿ ಗ್ರಾಮ ಪಂಚಾಯತಿ ಸರ್. ಈಗ ಹಿರೇಕೊಪ್ಪ ಗ್ರಾಮದ ಅಶೋಕ್ ರಾಜಪ್ಪ ಅವರ ಅರ್ಜಿಗಳು ನಿಮ್ಮ ಗಮನಕ್ಕೆ ಇದಾವಲ್ಲ ಸರ್? ಹಲೋ, ಮರ್ಕುಂಬಿ ಗ್ರಾಮ ಪಂಚಾಯತಿ ಮರಕುಂಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರೇಕೊಪ್ಪ ಗ್ರಾಮದ ಅಶೋಕ್ ರಾಜಪ್ಪ ಅವರು ಅರ್ಜಿಗಳು. ಅಡ್ರೆಸ್ ಇಳಿಗೇರ್ ಸರ್.
ಯಾವಿಲ್ವಾ ಸರ್? ಹೋದ ವರ್ಷ ಕೊಟ್ಟಿರುವಂಥವು ಅಂದರೆ ಈಗ ಅತಿವೃಷ್ಟಿಯಿಂದಾಗಿ ಮಳೆ ಬಿದ್ದಿದೆಯಲ್ಲ ಸರ್ 2019, 20, 20, 21. ಹಾಂ, ಹೌದಾ? ಈಗ ಯಾರಿಗೆ ಈಗ ನೀವಿಲ್ವಾ ಅಲ್ಲಿ ಪ್ರಸ್ತುತ? ಈ ನಂಬರ್ ಯಾರ್ದಿದೆ ಸರ್? ಈಗ ನಂಬರ್ ಯಾರ್ದು? ಅವ್ರ ನಂಬರ್ ಬೇರೆ ಆಯ್ತಾ? ಅವ್ರ ನಂಬರ್ ಸಾಧ್ಯ ಆದ್ರೆ ಇದಕ್ಕೆ ಶೇರ್ ಮಾಡಿ ಸರ್ ದಯವಿಟ್ಟು. ಅವ್ರ ಹೆಸರೇನು ಸರ್? ವಿನೋದ್ ಕಾಯಕ್ಕ. ಹಾಂ, ಈಗ ಅವರೇ ಅಲ್ವಾ ಈಗ ಚಾರ್ಜು? ಓಕೆ, ಥ್ಯಾಂಕ್ ಯು. ಅವ್ರ ನಂಬರ್ ಕಳಿಸ್ಕೊಡಿ ಸರ್ ದಯವಿಟ್ಟು. ಹಿಂಗೆ ಅವ್ರಿಗೆ ಇವ್ರು ಹೇಳೋದು, ಇವ್ರಿಗೆ ಅವ್ರು ಹೇಳೋದು. ಯೋಜನೆಗಳು ಚೇಂಜ್ ಆಗ್ತವೆ, ಅಧಿಕಾರಿಗಳು ಚೇಂಜ್ ಆಗ್ತಾರೆ, ರಾಜಕಾರಣಿಗಳು ಚೇಂಜ್ ಆಗ್ತಾರೆ. ಈ ತರ ಪರಿಸ್ಥಿತಿ, ಬಡವರ ಪರಿಸ್ಥಿತಿಗಳು ಮಾತ್ರ ಹಂಗೆ ಉಳ್ಕೊಂಡಿದ್ದಾವೆ, ಹಿಂಗೆ ಮುಂದುವರಿತವೆ. ಆದ್ರೆ ಅದಕ್ಕೆ ಪರಿಹಾರ ಅನ್ನೋದು, ಶಾಶ್ವತ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಈಗ ಹಚ್ಚಿರಿ ಅವ್ರು ಹೇಳ್ತಾರೆ ನೀವು ಅಲ್ಲಿ ತಗಡ್ ಹಾಕೊಂಡಿರಿ ಅಂತ, ಅವ್ರಿಗೆ ತಗಡ್ ಹಾಕೊಂಡು ಇರಾಕ್ ಹೇಳ್ಬೇಕು. ಆ ತರ ಸರ್ ನಮಸ್ತೆ, ವಿನೋದ್ ಸರ್. ಸರ್ ನಾನು ನಿರುಪಾಧಿಕೆ ಗೋಮರ್ಶ್ ಅಂತ ಸರ್, KRS ಪಾರ್ಟಿಯಿಂದ. ಹಾಂ, ಎಸ್ ಸರ್. ಇವತ್ತು ಸಂಡೇ ಇದೆ, ಮಾತಾಡ್ಬೋದಲ್ಲ ಸರ್? ಫ್ರೀ ಇದ್ದೀರಲ್ಲ? ಓಕೆ ಸರ್. ಈಗ ಮರಕುಂಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರೇಕೊಪ್ಪ ಗ್ರಾಮದ ಅಶೋಕ್ ರಾಜಪ್ಪ ಇಳಿಗೇರ್ ಅನ್ನೋರು ಅರ್ಜಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಇನ್ನೂ ಪರಿಹಾರಧನ ಸಿಕ್ಕಿಲ್ಲಲ್ಲ ಸರ್? ಅವರು ಬಹಳಷ್ಟು ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಅಲ್ಲ ಸರ್, ಈಗ ನೀವು ಲೀವ್ ಹೋಗಕ್ ಮುಂಚೆನೆ ಇದಕ್ಕೆ ಅರ್ಜಿ ಕೊಟ್ಟಿದ್ರಲ್ವಾ ನಿಮ್ಗೆ? ಈಗ ನಿನ್ನೆಯಿಂದ ಇನ್ಚಾರ್ಜ್ ತಗೊಂಡಿದ್ರೆ ಮತ್ತೆ ಈಗ ಇನ್ನೊಂದ್ ಸರಿ ತಹಶೀಲ್ದಾರ್ ಕಳಿಸ್ತೀರಿ, DC ಕಳಿಸ್ತೀರಿ ಅಲ್ವಾ ಸರ್? ಅದೇ ಸರ್. ಮತ್ತೆ ಹಿಂಗೆ ಕಳಿಸಿ ಸರ್, ಅವರು ಹಂಗೆ ಉತ್ತರ ಕೊಡ್ತಾರೆ ಸರ್. ಅಲ್ಲ ಸರ್, ನೀವು ಇದು ಯಾವ್ದದು ಏನೋ ಇದಕ್ಕೆ ಪೂರಕವಾದಂತ ಉತ್ತರ ಕೊಡ್ತಾ ಇಲ್ಲ ನೀವು. ನೀವೇನ್ ಹೇಳ್ತಾ ಇದ್ರಿ, ನಾನು 8 ತಿಂಗಳ ರಜೆಯಲ್ಲಿದ್ದೆ, ಮುಂಚೆ ಇದು ಕೊಟ್ಟಿದ್ರು, ನಾನು ಕಳಿಸಿದೀನಿ, ಮತ್ತೆ ಈಗ ಚಾರ್ಜ್ ತಗೊಂಡಿದೀನಿ, ಮತ್ತೆ ಕಳಿಸ್ತೀನಿ, ನೀವು ಹಂಗೆ ಇನ್ನೊಂದು ಬೇಕಾದ್ರೆ ನಾಳೆ ಇನ್ನೊಂದು ಅರ್ಜಿ ಕೊಡಿ. ಅಲ್ಲ ಆಗ್ಲಿ ಸರ್, ನೀವು ಅದಕ್ಕೆ ಸರ್ಜರಿ ಆದದಕ್ಕೆ ತಾನೇ. ಈಗ ಆಯ್ತು, ಈಗ ಇದಕ್ಕೆ ಈಗ ಸಂಬಂಧಪಟ್ಟಂಗೆ ಅರ್ಜಿಗೆ ಪರಿಹಾರ ಸಿಗುತ್ತಾ ನಿಮ್ ಕಡೆಯಿಂದ? ಎಷ್ಟು ವರ್ಷಕ್ಕೆ ಮಾಡ್ತೀರಿ ಸರ್? ಅಲ್ಲ, ಯಾವ ರೂಪದಲ್ಲಿ ಮಾಡಿದ್ರಿ? ಇದಕ್ಕೆ ಅತಿವೃಷ್ಟಿಯಿಂದಾಗಿ ಬಿದ್ದಂತ ಮನೆಗಳಿಗೆ ಪರಿಹಾರ ಕೊಡ್ತಿರೋ ಅಥವಾ ಬಸವ ವಸತಿ ಯೋಜನೆ ಅಡಿಯಲ್ಲಿ ಇವರಿಗೆ ಮನೆ ಕೊಡ್ತಿರೋ? ಅದಕ್ಕೆ ಅವ್ರು ಒಪ್ತಾರಾ? ಅಲ್ಲ ಸರ್, ಮತ್ತೆ 2019-20 ಇವ್ರಿಗೆ ಬರ್ಬೇಕಾದಂತ ಪರಿಹಾರ ಯಾರ ಅಕೌಂಟಿಗೆ ಹೋಯ್ತು? ಅದೇನು ಸರ್ಕಾರದ ಅಕೌಂಟ್ ಅಲ್ಲಿ ಉಳಿದೈತಾ? ಅದೇ ಮಂಜೂರು ಆಗಿದ್ರೆ ಇಷ್ಟೊತ್ತಿಗೆ ಬಂದಿರೋದು, ಅಪ್ಡೇಟ್ ಆಗಿರೋದು. ನೋಡಿ ಸರ್, ಇನ್ನು ಮುಂದೆ ಆದ್ರೂ ಕೂಡ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಈ ತರದ ಘಟನೆಗಳು ಬಂದಿರತಕ್ಕಂತ ಅರ್ಜಿಗಳಿಗೆ ಇದನ್ನ ನಿಮಗೆ ಇದು ಏನದು ಈಗ ನನಗೆ ಕ್ಲಾರಿಫೈ ಮಾಡಿ ಸರ್. ಇದಕ್ಕೆ ಬಿದ್ದಂತ ಮನೆಗೆ ಪರಿಹಾರ ಕೊಡ್ತೀರೋ? ಎಷ್ಟು ಬರುತ್ತೆ ಸರ್ ಪರಿಹಾರ? ನೋಡಿ ಸರ್, ಅವ್ರಿಗೆ ನಿಮ್ಮ ಈಗ ಯಾವಾಗ ಬರ್ಬೇಕು ಅವರು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ? ಮಂಗಳವಾರ ಬರ್ತಾರೆ. ಅದಕ್ಕೆ ಮಂಗಳವಾರನೇ ಶಾಶ್ವತ ಪರಿಹಾರ ಸಿಗ್ಬೇಕು ಸರ್. ಯಾವ್ದು ಮನೆ ಹಾಕ್ತೀರಾ ಅಥವಾ ಪರಿಹಾರ ಕೊಡ್ತೀರಾ? ಎರಡೇ. ಆಯ್ತು, ನಾನು 1ನೇ ತಾರೀಕು 2ನೇ ತಾರೀಕಿಗೆ ಕಳಿಸ್ಲಾ? 1ನೇ ತಾರೀಕು ನೀವು ಚಾರ್ಜ್ ತಗೊಂಡಾದ್ಮೇಲೆ 1ನೇ ತಾರೀಕಿಗೆ ಕಳಿಸ್ಲಾ? ಅವಾಗಾದ್ರೂ ಕೂಡ ಇದಕ್ಕೆ ಏನಾದ್ರು ಒಂದು ಮತ್ತೆ ಅದೇ ರೀತಿಯಾಗಿ ಉಡಾಫೆ ಉತ್ತರ ಕೊಟ್ರೆ, ಇಲ್ಲಿ ಕೇಳಿ, ಅದೇ ರೀತಿಯಾಗಿ ನೀವು ಉಡಾಫೆ ಉತ್ತರ ಕೊಡೋದು, ಕಾಲಹರಣ ಮಾಡುವಂತದ್ದು, ನಾಳೆ ಬನ್ನಿ ನಾಡ್ದು ಬನ್ನಿ, ದೀಪಾವಳಿ ಮುಗಿಲಿ ದಸರಾ ಮುಗಿಲಿ ಅಂತ ಏನಾದ್ರು ಹಿಂಗೆ ಕಳಿಸ್ತಾ ಅಂದ್ರೆ ಪಂಚಾಯತಿಗೆ ಮುತ್ತಿಗೆ ಹಾಕುವಂತ ಕೆಲಸ ಆಗುತ್ತೆ. ನಿಮ್ಗೆ ಎಚ್ಚರಿಕೆ.
ನಾವು ಕೂಡ ನಮ್ಮ ತಾಳ್ಮೆನ 5-6 ವರ್ಷಗಳಿಂದ ಕಟ್ಟಿಟ್ಕೊಂಡಿದೀವಿ. ಆ ತಾಳ್ಮೆಯ ಅಣೆಕಟ್ಟೆನ ಹೊಡಿಲಿಕ್ಕೆ ಬಿಡಬೇಡಿ, ಅವಕಾಶ ಮಾಡಿಕೊಡ್ಬೇಕು. ಹೊಡಿತಾ ಅಂತಂದ್ರೆ ಅವನು ಇದ್ರಲ್ಲಿ ಯಾವನು ಒಳಗಾಗಿದ್ದಾನೆ, ಏನು ಏನದು ಹೊಂದಾಣಿಕೆ ಮಾಡಿಕೊಂಡು ಶಾಮೀಲಾಗಿದ್ದಾನೆ, ಎಲ್ಲವನ್ನೂ ಕೂಡ ಕೃಷ್ಣನ ಜನ್ಮಾಷ್ಟಮಕ್ಕೆ ಕಳಿಸ್ಬೇಕಾಗುತ್ತೆ. ಎಚ್ಚರಿಕೆ. ನೀವು ಯಾವಾಗ ಇದ್ದಂತ ಎಲ್ಲರೂ ಬರ್ತೀವಿ, ಎಲ್ಲರನ್ನ ತೆಗಿತೀವಿ. ಹಳೆ ಇದ್ದ ಪಂಚಾಯತಿ ಪಿಡಿಒನ ಯಾರೆಲ್ಲ ಶಾಮೀಲಾಗಿ ಮನೆ ಬಿಳದೆ ಇದ್ರು ಕೂಡ, ಅದಕ್ಕೆ ಬಿಳದೆ GPS ಆಗದೆ ಇದ್ರು ಕೂಡ, ಏನೆಲ್ಲ ಆಗಿದೆ ಅವನ್ನೆಲ್ಲರನ್ನು ಕೂಡ ಅದಕ್ಕೆ ಈಗಂತೂ ಕಾನೂನು ಬಹಳ ಸ್ಟ್ರಾಂಗ್ ಆಗಿದೆ. ಯಾರಿಗೂ ನೀವು ಏನೇ ಬಲ ಪ್ರಭಾವ ಬೆಳೆಸಿದ್ರು ಕೂಡ ನೀವು ಮಾಡಿದಂತ ಅನ್ಯಾಯಕ್ಕೆ, ಮೋಸಕ್ಕೆ ಅದು ಯಾರೇ ಆಗಿರಲಿ ಅವರು ತಕ್ಕ ಶಿಕ್ಷೆ ಅನುಭವಿಸ್ತಾರೆ. ಆದ್ರೆ ಆ ತಕ್ಕ ಶಿಕ್ಷೆಗೆ ಒಳಗಾಗುವಂತ ವ್ಯಕ್ತಿ ನೀವು ಆಗ್ಬಾಡ್ರಿ. ಈ ಪಾಪ ಇದಕ್ಕೆ ಪರಿಹಾರ ಕೊಟ್ರೆ ನನಗೆ 1ನೇ ತಾರೀಕಿಗೆ ಸರ್, ಈಗ 1ನೇ ತಾರೀಕಿಗೆ ಅವರು ಶಕುಂತಲ್ ಅವರು ಬರ್ತಾರೆ. ಅವ್ರು ಏನು ಮನೆ ಪರಿಹಾರ ಬೇಕಂತಾರೋ ಅಥವಾ ಹೊಸ ಮನೆ ಹಾಕಿ ಕೊಡ್ಬೇಕಂತಾರೋ, ಎರಡರಲ್ಲಿ ಅವತ್ತೇ ಉತ್ತರ ಬೇಕು. ನೀವು ಸಾಮಾನ್ಯ ಸಭೆಯಲ್ಲಿ ಏನದು ಮೀಟಿಂಗ್ ಮಾಡ್ತಿರೋ, ವಾರ್ಡ್ ಸಭೆಯಲ್ಲಿ ಮೀಟಿಂಗ್ ಮಾಡ್ತಿರೋ, ಗ್ರಾಮ ಸಭೆಯಲ್ಲಿ ಮಾಡ್ತಿರೋ, ಅದನ್ನೆಲ್ಲ ಮಾಡೋಣ ಅಂತ ಈಗ ಇವರಿಗೆ ಬಿಸಿ ಮುಡ್ಸೋಣ. ಈಗ ನಮ್ಗೆ ಗಮನಕ್ಕೆ ಬಂದಿತ್ತಲ್ಲ, ಈ ಮರಕುಂಬಿ ಗ್ರಾಮ ಪಂಚಾಯತಿ ಹಗರಣಗಳೆಲ್ಲ ನಾವು ಆನ್ಲೈನ್ ನಾಗ ತೆಗೆದು ಇವ್ರು ಏನೆಲ್ಲ ಭ್ರಷ್ಟಾಚಾರ ಮಾಡ್ಯಾರ ಏನಿಲ್ಲ ಅಂಬೋದು ಒಂದೊಂದಾಗಿ ರಾಜ್ಯದ ಜನರ ಮುಂದೆ ಇಡ್ತೀವಿ. ಮಾಡಿ, ಅಷ್ಟು ಮಾಡಿ ಸರ್ ದಯವಿಟ್ಟು. 1ನೇ ತಾರೀಕು ಕಳಿಸ್ತೀನಿ, ಅವತ್ತು ಉತ್ತರ ಬೇಕದು ನನಗೆ. ಎಸ್ ಸರ್, ನೋ, ರೈಟ್ ಆರ್ ರಾಂಗ್, ಅದು ಉತ್ತರ ಬೇಕು ನನಗೆ. ನೀವು ಹೇಳಿದೆಲ್ಲ ರೆಕಾರ್ಡ್ ಆಗಿದೆ. ಮತ್ತೆ ನಾನು ಹಂಗಂದಿಲ್ಲ ಹಿಂಗಂದಿಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ನಾವು ಬೇರೆ ರೂಪದಲ್ಲಿ ಮಾತಾಡಿಸ್ಬೇಕಾಗತ್ತೆ ಅಷ್ಟೇ. ಇಷ್ಟಾಗಿದೆ. ಬಹಳಷ್ಟು ಹೊತ್ತಾಯ್ತು ನಾವು ನಮ್ಮ ಸಮಸ್ಯೆನ, ಯಾಕಂದ್ರೆ ನಮ್ಗೇನು 1 ತಾಸು ಮಾತಾಡ್ಲಿಕ್ಕೆ ನಮ್ಗೆ ಬಹಳಷ್ಟು ಹೊತ್ತಾಯ್ತು ಅನಿಸ್ತಾ ಇದೀವಿ. ಪಾಪ ಈ ತಾಯಿ, ಈ ಕುಟುಂಬಸ್ಥರು 4-5 ವರ್ಷಗಳಿಂದ ಹಿಂಗೆ ಕುಂಟುತ್ತಾ ಇವತ್ತು ನಾಳೆ ನ್ಯಾಯ ಸಿಗುತ್ತೆ, ನಾಳೆ ನ್ಯಾಯ ಸಿಗುತ್ತೆ, ನಮಗೆ ಇವತ್ತು ಪರಿಹಾರ ಬರುತ್ತೆ, ನಾಳೆ ಪರಿಹಾರ ಬರುತ್ತೆ. ಹೊಸ ಪಂಚಾಯತಿ PDO ಬಂದ್ರೆ, ಹೊಸದಾಗಿ ಬಂದ್ರೆ ಅವನು ನ್ಯಾಯ ಕೊಡ್ತಾನೆ, ಹೊಸ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂದ್ರೆ ನಮಗೆ ನ್ಯಾಯ ಕೊಡ್ತಾನೆ, ಏನಾದ್ರು ಬದಲಾವಣೆ ಆದವರು ನಮಗೆ ನ್ಯಾಯ ಕೊಡ್ತಾರೆ ಅಂತ ಹೀಗೆ ನಾವು ಇದರಲ್ಲಿ ಮುನ್ನುಗ್ತಾ ಇದೀವಿ. ಆದ್ರೆ ಯಾವುದೇ ಪರಿಹಾರ ಅನ್ನೋದು, ಯಾವುದೇ ಏನದು ಸಹಾಯ ಅನ್ನುವಂಥದ್ದು ಆಗ್ತಾ ಇಲ್ಲ. ಈಗಂತೂ ನಾವು ಖಡಕ್ ಎಚ್ಚರಿಕೆ ಕೊಟ್ಟಿದ್ದೀವಿ. ಬೆಳಗಾವಿ ಭಾಷೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ಎಚ್ಚರಿಕೆಗೆ ಅವರು